ಏನ್ರಿ ಮೀಡಿಯಾ, ಕೆಟ್ಟವರಾಗಿದ್ರೆ ಕರ್ಮ ಬಿಡೋದಿಲ್ಲ, ಒಳ್ಳೆಯವರಾಗಿದ್ರೆ ಈ ಸಮಾಜ ಬಿಡೋದಿಲ್ಲ. ಸತ್ಯ ಅಲ್ವಾ? ಸೊ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಮುಖ್ಯವಾಗಿ ನಮ್ಮ ಬೆಂಗಳೂರು ಪೊಲೀಸ್ ಕಮಿಷನರ್ ಆದಂತ ದಯಾನಂದ್ ಸರ್ ಅವ್ರನ್ನ ಭೇಟಿಯಾಗಿ ಬಂದಿದ್ದೇನೆ. ದಯವಿಟ್ಟು ಬೆಂಗಳೂರಲ್ಲಿರುವಂತ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಇರುವಂತ ಪೊಲೀಸರಿಗೆ ಒಂದು ಮನವಿ, ನಿಮ್ಮ ಪೊಲೀಸ್ ಠಾಣೆಗೆ ಯಾರಾದ್ರೂ ಬಂದು ದೂರು ದಾಖಲಿಸ್ತಾರೆ ಅಂತ ಅಂದ್ರೆ ಫಸ್ಟ್ ಸತ್ಯತೆ ತಿಳ್ಕೊಳ್ಳಿ. ಯಾರ ಮೇಲೆ ದೂರ ಆಗ್ತಾ ಇದಾರೆ ಅಂತ ಅವ್ರಿಗೂ ಕರೆ ಮಾಡಿ, ಅವ್ರನ್ನೂ ಕರೆಸ್ಕೊಳ್ಳಿ, ದಾಖಲೆ ನೋಡಿ FIR ಮಾಡುವಂತ ಕೆಲಸ ಮಾಡಿ. ನೀವು FIR ಮಾಡಾದ್ಮೇಲೆ ಅದು ನಮ್ಮಂತವರಾಗಿ ತಿರುಗಿ ಬಿದ್ದಾದ್ಮೇಲೆ ಮತ್ತೆ ಅದು ರಿಸ್ಕ್ ತಗೊಳ್ಳುವಂತ ಕೆಲಸ ಮಾಡಬೇಡಿ. ನಾನು ಇವತ್ತು ಅಷ್ಟೇ, ನಾಳೆನೂ ಅಷ್ಟೇ, ಎಂದೆಂದೂ ಅಷ್ಟೇ ನಾನು ಕರ್ನಾಟಕ ಪೊಲೀಸ್ನ ರೆಸ್ಪೆಕ್ಟ್ ಮಾಡ್ತೀನಿ, ಗೌರವ ಮಾಡ್ತೀನಿ. ಅವ್ರನ್ನ ಯಾವತ್ತೂ ನಾನು ತೇಜೋವಧೆ ಮಾಡಕ್ ಹೋಗೋದಿಲ್ಲ. ಪೊಲೀಸ್ ಸ್ಟೇಷನ್ಸ್ ಅಲ್ಲಿ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಸ್ ಹೇಳೋದು, ಒಬ್ಬರ ಮೇಲೆ ಕಂಪ್ಲೇಂಟ್ ಆಗ್ತೀರಾ ಅಂದ್ರೆ ರೀಸೆಂಟ್ ಆಗಿ ಎಷ್ಟು ಸುಳ್ಳು ಕೇಸಸ್ ತನಿಖೆ ಆದ್ಮೇಲೆ ಸಸ್ಪೆಂಡ್ ಆಗಿರ್ತೀರಾ ಅಂತ ಅನ್ನೋದು ಗಮನಕ್ಕೆ ನಿಮಗೂ ಇದೆ. ದಯವಿಟ್ಟು ಯಾವ ಪೊಲೀಸ್ ಸ್ಟೇಷನ್ ಅಲ್ಲೂ ದಾಖಲೆ ಇಲ್ದಿರಾ ಯಾರೋ ಹೇಳಿದ್ರು ನಮ್ಗೆ ಅನುಮಾನ ಇದೆ, ಇಲ್ಲ ಯಾರೋ ಹೇಳ್ತಾ ಇದಾರೆ ಅಂತ ಹೇಳಿ ಆ ದಾಖಲೆನ ಇಟ್ಕೊಂಡು ದಯವಿಟ್ಟು FIR ಮಾಡಿ ನೀವೇ ಸಮಸ್ಯೆಗೆ ಸಿಕ್ಕಾಕೊಳ್ಳುವಂತ ಕೆಲಸ ಮಾಡ್ಕೊಳಕ್ ಹೋಗ್ಬೇಡಿ. ಇದು ನನ್ನ ಒಂದು ಕಳಕಳಿಯ ಮನವಿ. ಈ ಮನವಿನ ನಾನು ಪೊಲೀಸ್ ಕಮಿಷನರ್ ಸರ್ಗೂ ಕೊಟ್ಟಿದ್ದೀನಿ, ಹಾಗೆ ನನಗೆ ಗೊತ್ತಿರುವಂತ ಎಲ್ಲರಿಗೂ ಕೊಟ್ಟಿದ್ದೀನಿ. ಎಲ್ಲರಿಗೂ ಸಹ ನಾನು ಈ ಮನವಿ ಮಾಡ್ಕೊಳ್ತೀನಿ. ಹಾಗೆ ಏನೊಂದು ಭಾಸ್ಕರ್ ಪ್ರಸಾದ್ ಅವರು ಒಂದು ದೂರನ್ನ ಕೊಟ್ಟಿರ್ತಾರೆ. ಪವಿತ್ರಾಗೂ ಭಾಸ್ಕರ್ ಪ್ರಸಾದ್ ಅವರು ಹೆಂಗೆ ಸಂಪರ್ಕ, ಹೆಂಗೆ ಸ್ನೇಹಿತರು, ಏನ್ ಅವರ ರಿಲೇಶನ್ಶಿಪ್, ಏನ್ ಕತೆ ಅನ್ನೋದು ನನಗೆ ದೇವರಾಣೆ ಗೊತ್ತಿಲ್ಲ. ಬಟ್ ಇಲ್ಲಿ ಪವಿತ್ರ ಅನ್ನೋ ಹೆಸರು, ಸಂಧ್ಯಾ ಪವಿತ್ರ ಅನ್ನೋ ಹೆಸರು ಒಂದೇ ಇರೋದಕ್ಕೆ ಕೆಲ ಕಿಡಿಗೇಡಿಗಳು ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿ ಮಾಧ್ಯಮಗಳಲ್ಲಿ ಕೊಡ್ತಾ ಇದ್ದಾರೆ. ಅಂಡ್ ಮಾಧ್ಯಮ ಮಿತ್ರರೇ, ತಮಗಷ್ಟು ಭಯ ಇದ್ರೇನು ಸಹ, ನಿಮಗಷ್ಟು ಭಯ ಇದ್ರೇನು ನನ್ನ ಮುಂದೆನೆ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ, ಸರ್ ಇದು ಸತ್ಯನ ಕೇಸ್ ಆಗಿರೋಂಥದ್ದು, ಯಾಕಂದ್ರೆ ನಾವೇನಾದ್ರೂ ಅದನ್ನ ಸುದ್ದಿ ಪ್ರಸಾರ ಮಾಡಿದ್ರೆ ಮಾಧ್ಯಮದ ರಿಪೋರ್ಟರ್ಸ್ ಯಾರು ಕಾಲ್ ಮಾಡ್ತಾ ಇದ್ರ ಪೊಲೀಸ್ ಅವ್ರಿಗೆ ತಿಳ್ಕೊಳ್ಳೋದಕ್ಕೆ ಈ ಕೇಸ್ ಆಗಿರೋದು ಸತ್ಯನಾ ಸುಳ್ಳ ಅಂತ ಹೇಳಿ ಯಾವುದೇ ಒಂದು IT ಆಕ್ಟ್ ಅಲ್ಲಿ ಹನಿ ಟ್ರ್ಯಾಪ್ ಅನ್ನೋಂತ ಆಕ್ಟು ಇಲ್ಲ, ಸೆಕ್ಷನ್ ಇಲ್ಲ. ಬಟ್ ಆ ಪದಗಳನ್ನು ಹೆಂಗ್ ಬಳಸಿದ್ದೀರಾ ಅನ್ನೋಂಥದ್ದು ನೀವು ಉತ್ತರ ಕೊಡ್ತೀರಾ. ಅದಕ್ಕೆ ನಾನು ಏನ್ ಮಾಡ್ಬೇಕೋ ಮಾಡ್ತೀನಿ. ಬಟ್ ನೀವೇ ಪೊಲೀಸ್ ಅವ್ರಿಗೆ ಹೇಳ್ತೀರಾ, ಸರ್ ನಾವೇನಾದ್ರೂ ಸುಳ್ಳು ಸುದ್ದಿ ಪ್ರಸಾರ ಮಾಡ್ಬಿಟ್ರೆ ಅವರ ಬಾಯಲ್ಲಿ ತುಂಬಾ ಕೆಟ್ಟದಾಗಿ ಅಬ್ಯೂಸ್ ಆಗಿ ಬೈತಾರೆ ಲೈವ್ ಬಂದು ಅಂತ. ಖಂಡಿತವಾಗ್ಲೂ ಯಾವ ಚಾನಲ್, ಕೃಷ್ಣಮೂರ್ತಿ ಅವರೇ, ಸಾಮ್ರಾಟ್ TV ಕೃಷ್ಣಮೂರ್ತಿ ಅವರೇ, ನಿಮ್ದು ಕತೆ ಹಿಸ್ಟ್ರಿ ಕಾದಂಬರಿ ಬರೀತೀನಿ, ಅದಾದ್ಮೇಲೆ ಮಾತಾಡ್ತೀನಿ. ಹಾಗೆ News 81 ಯಾವ್ದಾವ್ದೋ ಯೂಟ್ಯೂಬ್ ಚಾನಲ್ ಅವರು, ಯಾವ್ದಾದ್ರೂ ಒಂದು ಮಾಧ್ಯಮಗಳು ಸತ್ಯತೆ ತಿಳಿದಿರಾ ಸುಳ್ಳು ಪ್ರಚಾರಗಳನ್ನ ಏನಾದ್ರೂ ಮಾಡಿದ್ರೆ ಇದು ನನ್ನ ಆರ್ಡರ್ ಅನ್ಕೊಳ್ಳಿ. ನನ್ನ ಫೋಟೋ ನನಗೆ ಗೊತ್ತಿಲ್ದಿರ ಯೂಸ್ ಮಾಡ್ಕೊಂಡು, ಕೇಸ್ ಬಗ್ಗೆ ಗೊತ್ತಿಲ್ದಿರ IT ಹ್ಯಾಕ್ಟ್ ನ ಬೇರೆ ಯಾವ್ದೋ ಹ್ಯಾಕ್ಟ್ ಅಂತ ತಿರುಚಿ ಅದಕ್ಕೆ ಸುಣ್ಣ ಬಣ್ಣ ಮಸಿ ಎಲ್ಲ ಬಳ್ದು ನನ್ನ ಬಗ್ಗೆ ಏನಾದ್ರೂ ಅಪಪ್ರಚಾರ ಕೊಟ್ರೆ ನಿಮ್ಮ ಜನ್ಮ ಜಾಲಾಡ್ಸೋದಂತೂ ಗ್ಯಾರಂಟಿ. ನೀವ್ ಹೆಂಗೆ ನನ್ನ ಜನ್ಮನ ಜಾಲಾಡ್ಸ್ತಿರೋ ನಿಮ್ಮ ಜನ್ಮನೇ ಜಾಲಾಡ್ಸಿಡ್ತೀನಿ. ಮಾಧ್ಯಮದಿಂದ ನನಗೇನು ಬರೋದಿಲ್ಲ. ನಿನ್ನೆ ರಾತ್ರಿ ಜಿ ನ್ಯೂಸ್ ಅಲ್ಲಿ ಹಾಕಿದ ತಕ್ಷಣ, ನಾನು ಕಾಲ್ ಮಾಡಿದ ತಕ್ಷಣ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ರೆಸ್ಪೆಕ್ಟ್ ಕೊಟ್ಟಿ ಬೆಳಗ್ಗೆ ನನ್ನ ಕಾಲ್ ತಗೊಂಡು ಮಾತಾಡಿದ್ದಾರೆ. ಬಟ್ ಸತ್ಯತೆ ತಿಳಿದಿರ ಯಾವ್ದಾದ್ರೂ ಮಾಧ್ಯಮಗಳು ನನ್ನ ಬಗ್ಗೆ ಪ್ರಸಾರ ಮಾಡಿದ್ರೆ, ಹಾಗೆ ಯಾವ್ದಾದ್ರೂ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲೆ ಇಲ್ದಿರ ಯಾರೋ ಬಂದು ಕೊಟ್ಟಿದಂತ ದೂರ್ನ ಕೆಲವೊಂದು ಸಂಘಟನೆ ಅವರು ಅಂತ ಹೇಳಿ ಇಟ್ಕೊಂಡು ಹೋಗ್ತಾರೆ, ನಾವು ಮಾಧ್ಯಮದವರು ಅಂತ ಹೇಳಿ ಇಟ್ಕೊಂಡು ಹೋಗ್ತಾರೆ, ನಾನು ಹೋರಾಟಗಾರರು ಅಂತ ಇಟ್ಕೊಂಡು ಹೋಗ್ತಾರೆ. ಅವರ ಒಂದು ಒತ್ತಡಕ್ಕೆ ದಾಖಲೆ ಇಲ್ದಿರ ಯಾವ್ದಾದ್ರೂ ಪೊಲೀಸ್ ಠಾಣೆಯಲ್ಲಿ ವಿತೌಟ್ ಡಾಕ್ಯುಮೆಂಟ್ಸ್ FIR ಮಾಡಿದ್ರೆ ನನ್ನಂತ ರಾಕ್ಷಸಿ, ಅದು ಪೊಲೀಸ್ ಅವ್ರು ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗಿರುತ್ತೆ, ಯಾವ ಮಾಧ್ಯಮದಲ್ಲಿ ಆಗಿರುತ್ತೆ, ವಿತೌಟ್ ಡಾಕ್ಯುಮೆಂಟ್ಸ್ ಏನಾದ್ರೂ ನನ್ನ ಮೇಲೆ ಒಂದು ದೂರು ದಾಖಲಾಯ್ತು ಅಂದ್ರೆ ತಿರುಗಿ ಬೀಳೋದು ಗ್ಯಾರಂಟಿ. ಇದು ಹೇಳಿ ಸಹ ಬಂದಿದ್ದೀನಿ. ಯಾಕಂದ್ರೆ ಈ 1 ವರ್ಷದಿಂದ ತಡ್ಕೊಂಡು ಬಂದಿದ್ದೀನಿ. ನಮಗೆ ಈ ತರ ಅಂದ್ರೆ ಅಮಾಯಕರು ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗಕ್ ಭಯ ಬೀಳ್ತಾರ ಅಂದ್ರೆ, ಇವತ್ತು ಯಾರೊಬ್ರು ಭಾಸ್ಕರ್ ಪ್ರಸಾದ್ ಅವರು ದೂರನ್ನ ಕೊಟ್ಟಿದ್ರು ಪವಿತ್ರ ಅನ್ನೋಳ ಮೇಲೆ. ಭೀಮಾ ಪುತ್ರಿ ಪವಿತ್ರ ಅಂತ ಇದ್ದಾಳೆ, ಅವಳ ಮುಖ ಸಹ ನಾನು ನೋಡಿಲ್ಲ, ಇಲ್ಲ ಭಾಸ್ಕರ್ ಪ್ರಸಾದ್ ಮುಖ ಸಹ ನಾನು ನೋಡಿಲ್ಲ, ಅವ್ರಿಬ್ರು ಕಾಂಟ್ಯಾಕ್ಟು ಇಲ್ಲ, ಸಂಪರ್ಕನೂ ಇಲ್ಲ. ಬಟ್ ಆ ಹುಡುಗಿ ನನ್ನ ಹೆಸರು ಎಲ್ಲೆಲ್ಲೋ ಪ್ರಸ್ತಾಪ ಮಾಡಿದ್ದಾಳಂತೆ. ಅವಳು ಬಂದು ಉತ್ತರ ಕೊಡಬೇಕು, ಅವಳು ಸಾಚ ಆಗಿದ್ರೆ. ಅದು ಬಿಟ್ಟು ಫೋನ್ ಆಫ್ ಮಾಡ್ಕೊಂಡು ಎಲ್ಲೋ ತಲೆ ಮರೆಸ್ಕೊಂಡಿದ್ರೆ ಅದೇನಂತಾರೆ,
ಭಾಸ್ಕರ್ ಪ್ರಸಾದ್ ಅವರು ಹೇಳಿದ್ರು ನಾನು ಬಂದು ಲೈವ್ ಅಲ್ಲಿ ಉತ್ತರ ಕೊಡ್ತೀನಿ ಅಂತ. ನಿಮ್ಮಿಬ್ಬರದ್ದು ಏನಿದೆಯೋ ನನಗೆ ಗೊತ್ತಿಲ್ಲ. ನಿಮ್ಮಿಬ್ಬರ ಜಗಳಕ್ಕೆ ನೀವು ಕಂಪ್ಲೇಂಟ್ ಕೊಟ್ಕೊಂಡು ಇಲ್ಲಿ ನನ್ನ ಹೆಸರು ತಂದು ಆ ಕಂಪ್ಲೇಂಟ್ ಕಾಪಿದಲ್ಲಿ ಲಾಸ್ಟ್ ಅಲ್ಲಿ ನನ್ನ ಹೆಸರು ಅನುಮಾನ ಇದೆ ಅಂತ ಬರೆದಿದ್ದಾರೆ. ಬಟ್ ಮಾಧ್ಯಮಗಳು ಕೆಲವೊಂದು ಯೂಟ್ಯೂಬ್ ಚಾನೆಲ್ ಪ್ರಚಾರ ಕೊಡ್ತಾ ಇರೋದೇನು, ಆ ಯೂಟ್ಯೂಬ್ ಚಾನೆಲ್ಸ್ಗೆ ಮಾಧ್ಯಮಗಳಿಗೆ ಪಿ ಮೂರ್ತಿ ದಲಿತ ಸಂಘದ ಅಧ್ಯಕ್ಷ, ರಾಜ್ಯಾಧ್ಯಕ್ಷ ಆದಂತ ಪಿ ಮೂರ್ತಿ, ನಮ್ಮ ದಲಿತ ಸಮುದಾಯ ಯಾಕೆ ಬೆಳೀತಾ ಇಲ್ಲ, ಯಾಕೆ ಇಲ್ಲೇ ಇದ್ದೀರಿ, ಎಷ್ಟೇ ಬದಲಾವಣೆ, ಎಷ್ಟೇ ಸಮಾಜ ಇಂಪ್ರೂವ್ ಆಗ್ತಾ ಇದ್ರೂ ನಮ್ಮ ಒಂದು ದಲಿತ ಜಾತಿಯವ್ರು ಯಾಕೆ ಮೇಲೆ ಬರ್ತಾ ಇಲ್ಲ ಅಂದ್ರೆ, ನಮ್ಮ ದಲಿತ ಸಮಾಜದಲ್ಲಿ ಇರುವಂತ ನಾಯಕರು ದಲಿತರನ್ನೇ ತುಳ್ಕೊಂಡು ಬೆಳೆಯೋದಕ್ಕೂ ಬಿಡ್ತೀರಾ, ಅವ್ರನ್ನೇ ತೇಜೋವಧೆ ಮಾಡ್ಕೊಂಡು ದಲಿತವರೇ ಕಿತ್ಲಾಡ್ಕೊಂಡು ಜಗಳ ಮಾಡ್ಕೊಂಡು ಈ ತರ ಮಾಡ್ತಾ ಇರೋದ್ರಿಂದಾನೇ ನಮ್ಮ ದಲಿತ ಸಮುದಾಯದವ್ರಿಗೆ ಒಂದು ಗೌರವ ಇಲ್ಲ, ಯಾರು ಸಹ ಗೌರವ ಕೊಡ್ತಾ ಇಲ್ಲ, ನಮ್ಗೆ ಏನ್ ಸಿಗ್ಬೇಕಾಗಿರುವಂತ ಹಕ್ಕುಗಳು ಸಹ ಸಿಗ್ತಾ ಇಲ್ಲ, ಹೊಂದಾಣಿಕೆ ಅನ್ನೋದು ಇಲ್ಲ. ಇಲ್ಲಿ ಯಾರಿಗೇನು ಕಡಿಮೆ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಾ ಜಾತಿಯ ವರ್ಗದವ್ರಿಗೂ ಸಂವಿಧಾನ ಶಿಲ್ಪಿ ಆಗಿದ್ದಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಲವರು ಮಾತ್ರ ಯೂಸ್ ಮಾಡ್ಕೊಂಡು ಅವರು ಸೆಟಲ್ಮೆಂಟ್ಗೆ ಬೋರ್ಡ್ ಹಾಕೋದಕ್ಕೆ, ಎಲ್ಲೆಲ್ಲಿ ಲಿಟಿಗೇಷನ್ ಪ್ರಾಪರ್ಟಿ ಇರುತ್ತೆ ಅಲ್ಲಲ್ಲಿ ಬೋರ್ಡ್ ಹಾಕೊಳ್ಳೋದಕ್ಕೆ, ನಿಮ್ಮ ಒಂದು ಹಣ ಮಾಡೋದಕ್ಕೆ ಅವರು ಬೋರ್ಡ್ ನ್ಯೂಸ್ಕೊಂಡು ನಾನು ಇಂಥ ಒಂದು ಸಂಘದ ಅಧ್ಯಕ್ಷ ಅಂತ ಹಾಕೊಂಡು ಕೂತಿದ್ದೀರಾ. ಇವತ್ತು ನಾನು ಒಂದು ದಲಿತ ಹೆಣ್ಣುಮಗಳಾಗಿ ಇದೇ ಪಿ ಮೂರ್ತಿ ರಾಜ್ಯಾಧ್ಯಕ್ಷ ಎಷ್ಟು ವಾಟ್ಸ್ಆಪ್ ಗ್ರೂಪ್ಗೆ ಸಾಮ್ರಾಟ್ ಟಿವಿದು ಯಾವ್ಯಾವ ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ, ಕೆಲ ಕಿಡಿಗೇಡಿಗಳು ಅವ್ರ ಹೆಸರೆಲ್ಲ ನಾನು ಹೇಳೋದಕ್ಕೆ ಹೋಗಲ್ಲ, ಬಿಕಾಸ್ ನಾನು ಅವ್ರ ಹೆಸರು ಹೇಳಿ ಅವ್ರನ್ನ ಬೆಳ್ಸಕ್ ಹೋಗಲ್ಲ, ಎಲ್ಲ ವಾಟ್ಸ್ಆಪ್ ಗ್ರೂಪ್ಗೆ ಶೇರ್ ಮಾಡ್ತಾ ಇದಾರೆ. ನೀವೇ ಕೊಟ್ಟಿರುವಂತ ದೂರು, ನಿಮ್ಮ ಹೆಸರೇ ಪ್ರಸ್ತಾಪ ಆಗಿರುವಂತದ್ದು. ಒಂದು ಭಾಸ್ಕರ್ ಪ್ರಸಾದ್ ಅವರು ಬಂದು ಅದಕ್ಕೆ ಹೇಳಿಕೆ ಕೊಡಬೇಕು, ಇಲ್ಲ ಭೀಮಾ ಪುತ್ರಿ ಅವಳ ಪವಿತ್ರ ಅಂತ ಅವಳು ಬಂದು ಹೇಳಿಕೆ ಕೊಡಬೇಕು. ನಿಮ್ಮ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ನಿಮ್ ಪಾಡ್ ನೀವೆಲ್ಲೋ ಇದ್ದು ಬಿಟ್ರೆ ನಮ್ಮ ಗತಿಯಲ್ಲಿ ಪ್ರಚಾರದಲ್ಲಿ ಕೂತಿರೋದು ನಾನು. ಹನಿ ಟ್ರ್ಯಾಪ್ ಅಂತ ಹೇಳಿ ಎಡಿಟ್ ಮಾಡಿ, ಹನಿ ಟ್ರ್ಯಾಪ್ ಅಂತಾನೆ ಬರಲ್ಲ, ಯಾರ್ಯಾರು ಅದನ್ನ ಹಾಕಿ ನನ್ನ ಬಗ್ಗೆ ಸುದ್ದಿ ಪ್ರಸಾರ ಮಾಡಿದ್ದೀರಾ ಅಂತ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜು, ಹಾಗೆ ಯಾವ್ಯಾವ ಚಾನೆಲ್ ನನಗೆ ನನ್ನ ಬಗ್ಗೆ ತಿಳ್ಕೊಳ್ಳಿರೋ ಪ್ರಚಾರ ಮಾಡ್ತಾ ಇದ್ದೀರಾ, ನಿಮ್ಮ ಮೇಲೆ ಕೇಸ್ ಹಾಕೋದು ಗ್ಯಾರಂಟಿ. ಕೇಸ್ ಹಾಕೋದು ಗ್ಯಾರಂಟಿ, ನಿಮಗೆ ನೋಟಿಸ್ ಕಳ್ಸೋದು ಗ್ಯಾರಂಟಿ. ಇದು ಎಚ್ಚರ ಅಲ್ಲ, ನೀವು ಹಾಕೋದಕ್ಕೆ ನಿಮಗೆ ಯಾವುದೇ ತರ ಅಧಿಕಾರ ಇಲ್ಲ. ನಾನ್ ಕಷ್ಟ ಸಮಯದಲ್ಲಿದ್ದಾಗ ನನಗೆ ನ್ಯಾಯ ಕೊಡ್ಸಕ್ಕೆ ನೀವ್ ಯಾವನೂ ಬಂದಿಲ್ಲ. ಈಗ ನಂದೇನೋ ಸಿಗುತ್ತೆ ಮಾತಾಡ್ಬೋದು ಅಂತ ಹೇಳಿ ಮಾತಾಡ್ತೀರಾ ಅಂದ್ರೆ ಯಾವ್ದೋ ಒಂದು ಸುಳ್ಳು ಕೇಸ್ನ ಗೊತ್ತಿಲ್ದಿರ ಹಾಕಿದ್ದೀನಿ ಅಂತ ಹೇಳಿ ಅವರೇ ಒಪ್ಕೊಂಡಿದ್ದಾರೆ. ಅದನ್ನ ಎತ್ಕೊಂಡು ಪ್ರಚಾರ ಮಾಡಿ ಅದು ನನ್ನ ಫೋಟೋಸ್ ಹಾಕಿ ಯಾವಳಿಗೋ ರೀ ಆನೆ ಜೊತೆ ಆನೆನ ಸೇರಿಸಿ, ಆನೆ ಜೊತೆ ಎತ್ಕೊಂಡು ಬೀದಿ ನಾಯಿಗಳನ್ನ ಸೇರಿಸ್ಬಿಟ್ಟು ನೀವು ಪ್ರಚಾರ ಕೊಟ್ರೆ ನನಗೂ ಅವ್ರಿಗೆ ಡಿಫ್ರೆನ್ಸ್ ಏನಿದೆ? ಪ್ರತಿ ದಿವಸ ನಿಮ್ಮ ವಿಚಾರಗಳೇನ ನನಗೆ ಕೆಲ್ಸ? ಹಾಗೆ ಕೃಷ್ಣಮೂರ್ತಿ, ಸಾಮ್ರಾಟ್ ನ್ಯೂಸ್ ಕೃಷ್ಣಮೂರ್ತಿ, ನಿಂದು ಮಂಜುಳಾ ಕತೆ ಬೇಜಾನಿದೆ ಹೇಳಕ್ ಹೋದ್ರೆ, ನೀನು ಯಾವನೋ ಕೊಟ್ಟಿದ್ದ ದುಡ್ಡಕ್ಕೆ ತಗೊಂಡು ನೀನ್ ನನ್ನ ಬಗ್ಗೆ ಟೆಲಿಕಾಸ್ಟ್ ಮಾಡ್ತಾ ಇದ್ರೆ ಆವಾಗ ಝೀರೋ ಆಗಿದ್ದೆ. ನೀನೇ ಏನೇನ್ ಐಡಿಯಾ ಕೊಟ್ಟಿದ್ದೆ, ಏನೇನ್ ಕತೆ, ನಿಮ್ದೆಲ್ಲ ಮಾಧ್ಯಮದವ್ರದ್ದು ಜಾಲತನ ಹೇಳ್ತೀನಿ. ಹೆಂಗೆ ಅಂದ್ರೆ ನಿಮ್ದು ಜಾಲಾಡ್ಸ್ಬಿಡ್ತೀನಿ, ಆ ಲೆವೆಲ್ಗೆ ಆಡ್ತೀನಿ. ಬಟ್ ಒಂದು ದಿವಸ ಕಾಲಾವಕಾಶ ಕೇಳ್ತಾ ಇದೀನಿ, ನಾಳೆವರೆಗೂ ತಡಿತೀನಿ. ಬಿಕಾಸ್ ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೇಸ್ ಹಾಕೊಂಡು ಪ್ರಚಾರ ಗಿಟ್ಟಿಸ್ಕೊಳ್ಳೋಳು ನಾನಲ್ಲ, ನನಗೆ ಆ ಪಬ್ಲಿಸಿಟಿನೂ ಬೇಕಾಗಿಲ್ಲ. ಯಾವಾಗ ಒಂದು FR ಕಾಪಿ ಆಗಿದೆ ಅಂತ ಗೊತ್ತಾಯ್ತು, ಅದನ್ನ ಇಟ್ಕೊಂಡು ಊರೆಲ್ಲ ಪ್ರಚಾರ ಕೊಟ್ಕೊಂಡು ಇವಳು ಹನಿ ಟ್ರ್ಯಾಪ್ ಮಾಡ್ಬೇಕು ಅಂದ್ರೆ ಹೇಳ್ಬಿಟ್ಟು ಮಾಡ್ತೀನಿ. ನೀವ್ ಯಾವ ಕಿತ್ತೋಗಿರೋರು ನನ್ನ ಬಗ್ಗೆ ಪ್ರಚಾರ ಕೊಡೋದಕ್ಕೆ? ಮಾಡ್ಬೇಕಂದ್ರೆ ಹೇಳ್ಬಿಟ್ಟು ಮಾಡ್ತೀನಿ. 11 ಜನ ಗಂಡ ಇದ್ರೆ ಹೇಳ್ಬಿಟ್ಟು ಮಾಡ್ತೀನಿ. ತಪ್ಪು ಕೆಲಸ ಮಾಡ್ತೀನಿ ಹೇಳ್ಬಿಟ್ಟು ಮಾಡ್ತೀನಿ. ಅದು ನನ್ನ ಫ್ರೀಡಮ್, ನನ್ನ ಹಕ್ಕು. ಅದು ಬಿಟ್ಬಿಟ್ಟು ನನ್ನ ಬಗ್ಗೆ ಪ್ರಚಾರ ಕೊಡಕ್ಕೆ ಕಿತ್ತೋಗಿರೋ ಸಂತೋಷ್ ರೆಡ್ಡಿ ಯಾವನು? ಇನ್ನು ಬೇರೆ ಬೇರೆ ದೊಡ್ಡದಾಗಿದೆ. ಪಿ ಮೂರ್ತಿ, ನಿನಗೆ ಒಬ್ಬಳು ಮಗಳಿದ್ದಾಳೆ, ನಿನ್ನ ಮನೇಲಿ ತಾಯಿ ಇದ್ದಾಳೆ, ಹೆಂಡತಿ ಇದ್ದಾಳೆ, ಹೆಂಗೋ ಹೇಳ್ತೀಯ ನೀನ್ ಇನ್ನೊಬ್ಳು ಹೆಣ್ಣು ಮಗಳು ನಿನ್ನ ಅಮ್ಮನ ಅದು ಇದು ಅಂತ ಹೇಳಿ ಮುನಿರತ್ನ ಮೇಲೆ FR ಹಾಕ್ಸ್ದೆ ಅಲ್ಲ? ಹಾಗಾದ್ರೆ ನಿನ್ನ ದಲಿತ ಬಾಯಲ್ಲಿ ಬಂದಂತ ಪದಗಳಿಗೆ ಏನ್ ಆಕ್ಷನ್? ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ರೌಡಿಸಮ್ ಮಾಡ್ತೀರಾ ನೀವೆಲ್ಲಾರು. ನಿಮ್ಮ ರೌಡಿಸಮು ಇನ್ನು ಮುಂದೆ ನಡೆಯೋದಿಲ್ಲ. ಕಾನೂನು ಅನ್ನೋದು ಬದಲಾವಣೆ ಆಗಿದೆ. ಒಂದು ಹೆಣ್ಣು ಮಗುಗೆ 5-6 ಜನ ಸೇರ್ಕೊಂಡು, ಒಂದು ಹೆಣ್ಣು ಮಗಳಿಗೆ 5-6 ಜನ ಸೇರ್ಕೊಂಡು ಎಷ್ಟು ಜನ? ಇದೇ ನವರಾತ್ರಿ ಟೈಮಲ್ಲಿ ಹೋದ ವರ್ಷ ಆಗಿದ್ದು, ಇದೇ ನವರಾತ್ರಿ ಟೈಮಲ್ಲಿ ಹೇಳ್ತಾ ಇದೀನಿ ಕೇಳಿ, ನೀವೆಲ್ಲ ಸರ್ವನಾಶ ಆಗೋ ಕಾಲ ವೆರಿ ಸೂನ್ ಇದೆ, ವೆರಿ ಸೂನ್ ಇದೆ. ಎಷ್ಟು ಜನ ಉರಿತಾ ಇದ್ರೆ ಏನೇನು ಹಾಕೊಂಡು, ಏನ್ ಕೃಷ್ಣನ ಜನ್ಮಸ್ಥಳಕ್ಕೆ ನಿಮ್ಮ ಅಪ್ಪ ಬಂದು ಕಳಿಸಿದ್ದ? ಕೃಷ್ಣನ ಜನ್ಮಸ್ಥಳಕ್ಕೆ ಇಲ್ಲ ನಿಮ್ಮ ಅಪ್ಪ ಹುಟ್ಟಿದ್ದ ಕೃಷ್ಣನ ಜನ್ಮಸ್ಥಳದಲ್ಲಿ? ಹೋಗ್ಬೇಕು ಅಂದ್ರೆ ಹೇಳ್ಬಿಟ್ಟು ಹೋಗ್ತೀನಿ, ಭಯ ಬೀಳುವಂತ ಅವಶ್ಯಕತೆ ಇಲ್ಲ. FR ಆಯ್ತು ಅಂತ ನನಗೆ ಗೊತ್ತಾಗಿದ ತಕ್ಷಣ, ಮೊನ್ನೆ FR ಆಗಿದೆ, ನೆನ್ನೆ ರಾತ್ರಿ ವೈರಲ್ ಮಾಡಿದ್ದಾರೆ, ಜಿ ನ್ಯೂಸ್ ಅಲ್ಲಿ ಹಾಕ್ಸಿದ್ದಾರೆ. ಬೆಳಗ್ಗೆ ನಾನೇ ಸ್ಟೇಷನ್ಗೆ ಹೋಗಿದ್ದೀನಿ.
ಬೇಲ್ ಮಾಡಿಸ್ಕೊಂಡೋದ್ನಾ, ಇಲ್ಲ ಯಾರನ್ನಾದ್ರೂ ಇನ್ಫ್ಲೂಯೆನ್ಸ್ ಇಟ್ಕೊಂಡೋದ್ನಾ? ಅದು ನನ್ನ ಕೆಪಾಸಿಟಿ ಅನ್ನೋದಕ್ಕಿಂತ ಇಲ್ಲಿ ಸತ್ಯ, ನ್ಯಾಯ, ನಿಷ್ಠೆ ಪ್ರತಿಯೊಂದು ಇಲ್ಲಿದೆ. ಸುಳ್ಳು ಹೇಳ್ಕೊಂಡು ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬಂತು ಅಂತ ಫೋನ್ ಆಫ್ ಮಾಡ್ಕೊಂಡು, ಫೋನ್ ನಾಟ್ ರೀಚಬಲ್ ಇಟ್ಕೊಂಡು ಬೇಲ್ಗೆ ಅಪ್ಲೈ ಮಾಡ್ಕೊಂಡು ಹೋಗೋಳಲ್ಲ ನಾನು. ನನ್ನಲ್ಲಿ ತಪ್ಪೇ ಇಲ್ಲ, ಆ ವ್ಯಕ್ತಿನೇ ನನಗೆ ಗೊತ್ತಿಲ್ಲ. ನನ್ನ ಮೇಲೆ ಒಂದು ಸುಳ್ಳು ದೂರು ಹಾಕಿದ್ದಾರೆ, ಅದು IT ಆಕ್ಟ್ ಅಲ್ಲಿ ಹಾಕಿದ್ದಾರೆ ಅಂತ ಹೇಳಿದ್ರೇನು ಹನಿ ಟ್ರಾಪ್. ಯಾವ್ದಮ್ಮ ಹನಿ ಟ್ರಾಪು? ಯಾರ್ಯಾರಿಗೆ ಹನಿ ಟ್ರಾಪ್ ಮಾಡಿದೀನಿ? ಕೆಲ ಪೊಲೀಸ್ ಅವರು ನನ್ನ ಐಡಿದಲ್ಲಿದ್ದಾರೆ. ಪೊಲೀಸ್ ಅಧಿಕಾರಿಗಳೇ, ಯಾರಾದ್ರೂ ನನ್ನ ಹೆಸರು ತಗೊಂಡು ಬಂದು ದೂರು ಕೊಡಬೇಕು ಅಂತ ಇನ್ನೊಂದು ಯಾವ್ದೋ ಒಂದು ಕಂಪ್ಲೇಂಟ್ ಕೊಡಕ್ಕೆ ಪ್ಲಾನ್ ಮಾಡಿದಾರಂತೆ, ಸ್ಕೆಚ್ ಹಾಕಿದಾರಂತೆ. ಕೆಲವೊಂದು ಮೀಡಿಯಾ, ಕೆಲವೊಂದು ಸಂಘಟನೆಗಳು, ಕೆಲ ಲೇಡೀಸು ಒಂದು ಟೀಮ್ ಮಾಡ್ಕೊಳ್ಳೋದು, ಯಾರನ್ನ ಟಾರ್ಗೆಟ್ ಮಾಡಬೇಕು, ಏನಾದ್ರೂ ಮಾಡಿ ಸಂಧ್ಯಾ ಪವಿತ್ರನ ಜೈಲ್ಗೆ ಹಾಕ್ಸ್ಬೇಕು. ನಿಮಗೆ ಇನ್ನೊಂದ್ಸಲ ಗೂಸ ಬಿದ್ದೋಗ್ ಮಾತ್ರ ಹಾಕ್ಸಕ್ ಸಾಧ್ಯ ಆಯ್ತಾ? ಆದ್ರೆ ನನ್ನ ಕೈ ಹೊಲ್ಸ್ ಮಾಡ್ಕೊಳಕ್ ಹೋಗಲ್ಲ ನಾನು. ಎಷ್ಟು ಸುಳ್ಳು ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ? ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾದ್ರೂ ಎಂಕ್ವೈರಿ ಮಾಡ್ದಿರಾ, ಯಾರ ಬಗ್ಗೆ ಅಂತ ತಿಳ್ಕೊಳ್ದಿರಾ, ಗುರುತು ಪರಿಚಯ ಇದ್ದಿದ್ದವ್ರ ಮೇಲೆ FIR ಮಾಡಿದ್ರೆ ಅದೇ ಪೊಲೀಸ್ ಸ್ಟೇಷನ್ ವಿರುದ್ಧ ನಾನು ಧ್ವನಿ ಎತ್ತೀನಿ. ಹೇಳಿ ಬಂದಿದ್ದೀನಿ. ಯಾವ್ಯಾವ ಮಾಧ್ಯಮಗಳು ನನ್ನ ಬಗ್ಗೆ ಏನಾದ್ರೂ ಹಾಕ್ತಾರೆ ವಿತೌಟ್ ಇನ್ಫಾರ್ಮೇಶನ್, ನಿಮ್ಮ ಪ್ರಚಾರದ ತೇವಲಿಗೆ ಕ್ರೈಮ್ ರಿಪೋರ್ಟರ್ಸ್, ಕ್ರೈಮ್ ಗ್ರೂಪ್ ಅಲ್ಲಿ ಯಾರ್ಯಾರು ಕಳಿಸ್ತಾರೋ ಅಂತದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ದಿರಾ ಆಗ್ತೀರಾ, ನಿಮ್ಮ ಜನ್ಮನ ಜಾಡಾಡಿಸ್ತೀನಿ. ಎಚ್ಚರಿಕೆ ಇರಲಿ. ಹೇಳಿನೇ ಬಂದಿದ್ದೀನಿ, ಇದೇ ತರ ಲೈವ್ ಮಾಡ್ತೀನಿ ಅಂತ ಹೇಳಿನೇ ಬಂದಿದ್ದೀನಿ. ಪುಕ್ಸೆಟ್ಟಿ FIR ಹಾಕ್ಸ್ಕೊಳ್ಳೋದಕ್ಕೆ ನಿಮ್ಮ ಅಪ್ಪನ ಮನೆ ಪೊಲೀಸ್ ಸ್ಟೇಷನ್ ಅಲ್ಲ, ಪೇಪರ್ಸ್ ಸುಮ್ಮನೆ ಗವರ್ಮೆಂಟ್ ಇಂದ ತಂದ್ಕೊಡೋದಿಲ್ಲ. FIR ಮಾಡಿದ್ರಿ ಅಲ್ವಾ? FIR ಮಾಡಾದ್ಮೇಲೆ ಬರ್ಬೇಕಲ್ವಾ ಇಬ್ರು? ನಿಮ್ಮಿಬ್ಬರದ್ದು ಏನಿತ್ಯ ಭಾಸ್ಕರ್ ಪ್ರಸಾದ್ ಪವಿತ್ರ ನಿಮ್ಮ ಪಾಡ್ ನೀವು ಇದ್ದು ಬಿಟ್ಟಿದ್ದೀರಾ. ನನ್ನ ಹೆಸರು ಇಲ್ಲಿ ಚೆನ್ನಾಗಿ ಮಾಧ್ಯಮದವ್ರು ಹಾಕಿ, ಮುಖ್ಯವಾಗಿ ಪೊಲೀಸ್ ಅವ್ರಿಗೆ ಹೇಳೋದು, ಸರ್ ದರ್ಶನ್ ಪರ ಧ್ವನಿ ಎತ್ತಾಳೆ, ದರ್ಶನ್ ಅಭಿಮಾನಿಗಳಿಗೆಲ್ಲ ಇದ್ ಮಾಡ್ತಾಳೆ, ದರ್ಶನ್ ವಿರುದ್ಧ, ದರ್ಶನ್ ಅಷ್ಟು ಮರ್ಡರ್ ಕೇಸ್ ಆಗಿದ್ರು ದರ್ಶನ್ ಏನೇ ಮಾಡ್ಲಿ ತಪ್ಪು ನಾನು ಧ್ವನಿ ಎತ್ತೀನಿ ಅಂತೆ. ಅದು ನನ್ನಕ್ಕೋ? ಅವರು ತಪ್ಪು ಮಾಡಿಲ್ಲ ಅಂತ ದರ್ಶನ್ ಜಾಗದಲ್ಲಿ ಇನ್ನೊಬ್ರು ಇದ್ರೇನು ಅದು ನನ್ನ ಧ್ವನಿ, ನನ್ನ ಹಕ್ಕು. ಪೊಲೀಸ್ ಅವ್ರು ಹೇಳಿದ್ ಒಂದೇ, ಅದು ಅವ್ರ ವೈಯಕ್ತಿಕ, ಅವ್ರ ಸಾಮಾಜಿಕ ಕಳಕಳಿ, ಅದನ್ನ ಮಾತಾಡಬೇಡ ಅಂತ ಹೇಳೋ ರೈಟ್ಸ್ ಯಾವನ್ಗೂ ಇಲ್ಲ. ಆ ಜಾಗದಲ್ಲಿ ಯಾರಿಗೆ ಅನ್ಯಾಯ ಆಗಿರ್ಲಿ ಇರ್ತೀನಿ. ಅದು ಬಿಟ್ಟು ಪ್ರತಿ ಒಂದು ಕಂಪ್ಲೇಂಟ್ ಕಡೆ ಅಲ್ಲಿ ಯಾರೋ ನ್ಯೂಸ್ ಪ್ರಸಾರ ಮಾಡಿದ್ರೆ ಅಲ್ಲೂ ಕೂಡ ದರ್ಶನ್ ಪರ ಧ್ವನಿ ಎತ್ತಾ ಇದ್ದಿದ್ದು. ನಿಮ್ಗೇನ್ ಮಾಡಕ್ ಕೆಲ್ಸ ಇಲ್ವಾ? ಮೀಡಿಯಾದವ್ರಿಗೆ ಕೆಲ್ಸ ಇಲ್ವಾ ಮಾಡಕ್ಕೆ? ಯೂಟ್ಯೂಬ್ ಅವ್ರಿಗೂ ಕೆಲ್ಸ ಇಲ್ವಾ? ಯಾವನೋ ಕಳಿಸ್ತಾನೆ ಅಂತ ಹೇಳ್ಬಿಟ್ಟು ಎತ್ಕೊಂಡೋಗಿ ನನ್ನ ವಿಡಿಯೋಸ್ ಹಾಕೊಂಡ್ ಕೂತಿರ್ತೀರಾ. ನನ್ನ ಫೋಟೋ ಹಾಕಕ್ ನಿಮ್ಗೆ ಯಾರೋ ರೈಟ್ಸ್ ಕೊಟ್ಟಿದ್ದು? ನಿಮ್ಮ ಹೆಂಡತಿ ಮಕ್ಕಳದ್ದು ಹಾಕೊಳ್ರಿ, ಇಲ್ಲ ನಿಮ್ದೇನಾದ್ರೂ ಪ್ರಚಾರ ಗಿಟ್ಟಿಸ್ಕೊಳ್ಬೇಕ ಕೊಡ್ರಿ, ಪ್ರಚಾರ ಗಿಟ್ಟಿಸ್ಕೊಡ್ತೀನಿ. ಅದು ಬಿಟ್ಬಿಟ್ಟು ನನ್ನ ಬಗ್ಗೆ ತೇಜೋವಧೆ ಮಾಡೋದು, ಅವಳ ಪವಿತ್ರ ಮೇಲೆ ಕಂಪ್ಲೇಂಟ್ ಆದ್ರೆ ನನ್ನ ಪ್ರಚಾರ ಕೊಡೋದು, ನನ್ನ ಪರ್ಸನಲ್ ಫೋಟೋಸು ನನ್ನ ಫೇಸ್ಬುಕ್ ಇಂದ ಎತ್ಕೊಳಕ್ ನಿಮ್ಗೆ ಯಾವನ್ನ ರೈಟ್ಸ್ ಕೊಟ್ರು? ಹೇಳಿದ್ರ ನಿಮ್ಗೆ ನಾನು ಎತ್ಕೊ ಅಂತ ಹೇಳಿ? ನಿಮ್ಮ ಹೆಂಡತಿ ಮಕ್ಕಳದ್ದು ಹಂಗೆ ಎತ್ತಾಕ್ಲಾ? ಹಿಂಗೇನ ಕಂಡವ್ರ ಹೆಣ್ಮಕ್ಳು ಫೋಟೋಸ್ ಎತ್ಕೊಂಡು ನಿಮ್ಮ ಯೂಟ್ಯೂಬ್ ಅಲ್ಲಿ, ನಿಮ್ಮ ಮೀಡಿಯಾದಲ್ಲಿ ಪ್ರಸಾರ ಮಾಡೋದಕ್ಕೆ ಎತ್ತಾಕೊಳ್ಳೋದೇನ ನಿಮ್ ಕೆಲಸ? ಹಾಗಾದ್ರೆ ಇನ್ನೆಷ್ಟು ಜನ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿರ್ತೀರಾ ನೀವು? ನಿಜ ಅಲ್ವಾ? ನನ್ನ ಕೈ ಸಿಕ್ಕಾಕೊಂಡ್ಬಿಟ್ರೆ ಮಾತ್ರ ಯಾವ ತರ ಇರ್ತಂತೆ. ನ್ಯೂಸ್ 81 ಅಂತೆ ಯೂಟ್ಯೂಬ್, ಹಾಗೆ ಸಾಮ್ರಾಟ್ ಟಿವಿ, ಸಾಮ್ರಾಟ್ ಕೃಷ್ಣಮೂರ್ತಿ ಅವರೇ ಎಷ್ಟು ಜನಕ್ಕೆ ಮೀಡಿಯಾಗಂತ ಹೇಳಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು, ಸೆಟಲ್ಮೆಂಟ್ ಅಂತ ಹೇಳ್ಕೊಂಡು ಬರೋಂತ ಪ್ರೋಮೋ ನೀವು ಹಾಕೋ ಒಂದು ಪ್ರೋಮೋ 1 ನಿಮಿಷ ಇದ್ದ ಆಮೇಲೆ ಇರೋದೇ ಇಲ್ಲ. ಯಾರಕ್ಕೆ ಸುಪಾರಿ ಕೊಟ್ಟಿದ್ರಿ ಮಿಸ್ಟರ್ ಕೃಷ್ಣಮೂರ್ತಿ ಅವರೇ? ನನ್ನ ಬಗ್ಗೆ ನ್ಯೂಸ್ ಹಾಕ್ತೀರಾ? ನಿಮ್ಮ ಜಾಳ ಜನ್ಮಾಡಿಸ್ತೀನಿ, ನಾಳೆ, ಇವತ್ತಲ್ಲ ನಾಳೆ ಮಾಡ್ತೀನಿ. ಯಾವನಾದ್ರೂ ನನ್ನ ಬಗ್ಗೆ, ಯಾವನಾದ್ರೂ ಮೀಡಿಯಾದವನಾಗ್ಲಿ ಇಲ್ಲ ಯಾರಾದ್ರೂ ನನ್ನ ಬಗ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ ಅವರು ತನಿಖೆ ಮಾಡ್ದಿರ ನನ್ನ ಮೇಲೆ FIR ಆಯ್ತು ಅಂದ್ರೆ, ಡಾಕ್ಯುಮೆಂಟ್ ಇತ್ತಂದ್ರೆ FIR ಮಾಡಿ. ನನ್ನ ಮೊಬೈಲ್ ನಂಬರ್ ಅಲ್ಲಿ, ನನ್ನ ವಾಟ್ಸಪ್ ಅಲ್ಲಿ ಏನ್ DP ಇರುತ್ತೆ ಅದೇ DP ಹಾಕೊಂಡು ನಾನ್ ಚಾಟ್ ಮಾಡೋ ತರನೇ ಚಾಟ್ ಮಾಡ್ಕೊಂಡು, ಸರ್ ನನಗೆ ಇಷ್ಟು ಲಕ್ಷ ದುಡ್ಡು ಕೊಡ್ಬೇಕು ಸಂಧ್ಯಾ, ಏಕ್ ಕೊಟ್ರಿ? ಕ್ಯಾಶ್ ಕೊಟ್ರಿ. ಅದಕ್ಕೆ ಸಾಕ್ಷಿ ಯಾರು? ಅವ್ರ ಜೊತೆ ಬಂದಿರ್ತಾರೆ ಕೆಲ ನಾವು ಹೋರಾಟಗಾರರು ಅಂತ ಶಾಲು ಹಾಕೊಂಡು, ನನ್ನ ಮಾಧ್ಯಮದವರು ಅಂತ ಶಾಲು ಹಾಕೊಂಡು, ಏಕೆ ಬಡವ್ರಿಗೆ ನ್ಯಾಯ ಸಿಗೋದಿಲ್ವಾ, ಅವಳಿಗೆ ಮಾತ್ರ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ FIR ಹಾಕ್ಸ್ತಾರಂತೆ. ನೀವಿಲ್ಲಿ ಕೂಗಿ ಪ್ರಯೋಜನವಿಲ್ಲ. ಇದು ಶಶಿ ಅವರೇ, ಇದು ಒಂದು ಅವೇರ್ನೆಸ್ಗೆ ನಾನು ಮಾಡ್ತಾ ಇರೋದು. ಕೆಲವ್ರು ನೋಡ್ತಾ ಇರ್ತಾರೆ, ಗೊತ್ತಿದೆ. ಅದು ಕೂಗಿ ಎಲ್ಲಿ ಅಂತ ನಾಳೆ ನಿಮ್ಗೆ ಗೊತ್ತಾಗುತ್ತೆ. ತಾಳ್ಮೆಯಿಂದ ವೆಯ್ಟ್ ಮಾಡಿ. ಉಪ್ಪು ತಿಂದವನು ನೀರು ಕುಡಿಲೇಬೇಕು. ನಮ್ಮನ್ನ ತುಳಿತಾ ಇರೋದು
ದಲಿತ ಸಮುದಾಯದ ಹೆಣ್ಣು ಮಕ್ಕಳನ್ನ ತುಳಿತಾ ಇರೋದು ದಲಿತ ಸಮುದಾಯದ ವ್ಯಕ್ತಿನೇ. ಇದೇ ಪಿ ಮೂರ್ತಿ ಅವರು ನಾನು ಮಾತಾಡಕ್ ಹೋದ್ರೆ ಒಬ್ಬ ದಲಿತ ಸಮುದಾಯದಿಂದ ಬಂದಂತ ವ್ಯಕ್ತಿ, ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ದಿರಾ, ಯಾವುದೇ ಐಷಾರಾಮಿ ಆಸ್ತಿ ಅಂತಸ್ತಿಲ್ದಿರಾ ಹೆಂಗೆ ಒಂದು ನಾಗರಬಾವಿದಲ್ಲಿ BDS ಸೈಟ್ ತಗೊಂಡ್ರು ಅನ್ನೋಂಥದ್ದು ಅಧಿಕಾರಿಗಳೇ ಪ್ರಶ್ನೆ ಮಾಡ್ತಾರೆ. ಇವತ್ತು ನನ್ನ ಮೇಲೆ ಎಲ್ಲಾ ಗ್ರೂಪ್ಸ್ ಅಲ್ಲಿ ಎಲ್ಲಾ ಯೂಟ್ಯೂಬ್ಸ್ ಅಲ್ಲಿ ಹಾಕುವಂತ ಕಳಿಸ್ತಾ ಇರುವಂತದ್ದು ಪಿ ಮೂರ್ತಿ ಅಂಡ್ ಇನ್ನ ಒಂದು ಗ್ಯಾಂಗ್ ಫುಲ್ ಎಂಟೈರ್ ತಂಡ ಇದೆ. ಒಂದು 8 ಜನ ತಂಡ ಏನ್ ನಿರಂತರವಾಗಿ ನನ್ನ ಮೇಲೆ ಆರೋಪ ಮಾಡ್ಕೊಂಡ್ ಬಂದಿದ್ದಾರೆ. ನೀನು ಬಾ, ನಿಮ್ಮ ಅಪ್ಪನ್ ಗುಟ್ಟಿದ್ರೆ ನೀನು ಬಾ ಅಂತ ಹೇಳ್ತಾರೆ, ಪೊಲೀಸರು ಕರೀತಾರೆ ನಿಮ್ಮ ಅಪ್ಪನ್ ಗುಟ್ಟಿದ್ರೆ ಬಾ ಅಂತ ಹೇಳಿ, ಬನ್ನಿ ಅವಾಗ. ಆಯ್ತಾ? ಅವಾಗ ಬನ್ನಿ. ನಿಮ್ಮ ನರನಾಡಿಗಳನ್ನ ನಾವು ಕಿತ್ತಾಕೋದು ಬೇಡ. ನಿಮ್ದು ಏನಿದ್ರೇನು ಪೌರುಷ ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ಹೋರಾಟ ಅಲ್ಲ, ನೇರ ಇರಬೇಕು. ಎಲ್ಲಾರ್ಗೂ ಹೇಳ್ಕೊಂಡಿದ್ದೀನಿ. ಹೌದು, 2015 ಅಲ್ಲಿ ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದಾರೆ ಅಂತ ನಾನು ಹೇಳ್ಕೊಂಡಿದ್ದೀನಿ. ಹಾಗಂತ ನನ್ನ ಮೇಲೆ ಸಾವಿರಾರು ಕೇಸ್ ಇಲ್ವಲ್ಲ. ಇವನು ಯಾವನ ಸಂತೋಷ್ ರೆಡ್ಡಿ ಹಾಕ್ತಾನೆ, ನನ್ನ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಹೇಳಿ. ಅಡ್ವೊಕೇಟ್ ಜಗದೀಶ್ ಅವ್ರಿಗೂ ನನಗೆ ದ್ವೇಷನೂ ಇಲ್ಲ, ಕೋಪನೂ ಇಲ್ಲ, ಜಗಳನೂ ಆಡಿಲ್ಲ. ಯಾರೋ ಅವ್ರಿಗೆ ಡೈವರ್ಟ್ ಮಾಡಿದಾರೆ, ಮಿಸ್ಕಮ್ಯುನಿಕೇಶನ್ ಮಾಡಿದಾರೆ, ಏನೋ ಮಾತಾಡ್ತಾ ಇದಾರೆ. ಕೆಲವರೆಲ್ಲ ನನ್ನ ಫೋಟೋ ಹೆಂಗ್ರೆ ನೀವು ಪ್ರಚಾರ ಕೊಡ್ತೀರಾ? ಯಾರು ನಿಮಗೆ ರೈಟ್ಸ್ ಕೊಟ್ಟಿದ್ದು? ನಿಮ್ ಫೋಟೋ ಹಂಗೆ ಹಾಕ್ಬಿಟ್ರೆ, ನಿಮ್ಮನೆ ಮಕ್ಕಳದ ಹಂಗೆ ಫೋಟೋ ಹಾಕ್ಬಿಟ್ರೆ ಬಿಟ್ಬಿಡ್ತೀರಾ? ಪುಕ್ಸಟ್ಟಿ ಪ್ರಚಾರನ ನಿಮ್ಗೆಲ್ಲರಿಗೂ ನಾನು ಕೊಟ್ರಿ? ಒಳ್ಳೆ ನ್ಯೂಸ್ ಏನಾದ್ರೂ ಇದ್ರೆ ಹೇಳಿ. ಹಾಗಾದ್ರೆ ಒಳ್ಳೆ ಕೆಲ್ಸನೇ ಮಾಡಿಲ್ವಾ? ನಾನು ಬರೀ ಕೆಟ್ಟ ಕೆಲಸ ಮಾಡ್ಕೊಂಡೇ ಇದ್ದೀನ? ಕೆಟ್ಟ ಕೆಲಸ ಮಾಡ್ಕೊಂಡೆ ದುಡ್ಡು ಮಾಡ್ತಾ ಇದ್ದೀನ? ಬನ್ನಿ ತನಿಖೆ ಮಾಡ್ಲಿ. ಹೇಳ್ತಾರಲ್ಲ ಏನೋ ಹನಿ ಟ್ರಾಪ್, ಬೇರೆ ಬೇರೆ ಕೆಲಸ ಮಾಡ್ತಾರಂತ. ಹೇಳ್ದವ್ರು ಅಪ್ಪನ್ ಗುಟ್ಟಿದ್ರೆ ಬನ್ನಿ ಮೆಡಿಕಲ್ ಟೆಸ್ಟ್ ಮಾಡ್ಸೋಣ. ಎಂತ ಸಾಚಾಗ್ಲು ನೀವಂತ ಗೊತ್ತಾಗುತ್ತೆ. ರೆಡ್ ಲೈಟ್ ಅಲ್ಲಿ ಹೋಗಿರ್ಬೇಕಂತೆ. ರೆಡ್ ಲೈಟ್ ಪದ ಅಂತ ಏನಾದ್ರು ಬಳಸಲೇಬಾರ್ದ ಅಫೆನ್ಸ್. ಯಾವ ತರ ನೀವು ಅನುಭವಿಸ್ತೀರ ಅಂತ ನೋಡ್ರಿ. ನಾನಾದ್ರೂ ಭಗವಂತ ನನ್ನ ಬಾಯಲ್ಲಿ ಯಾವಾಗ ಹೊಲ್ಸ್ ಮಾತು ಬರುತ್ತೆ ಅಂದ್ರೆ, ನೀವು ಯಾವಾಗ ನನ್ನ ಟ್ರಿಗರ್ ಮಾಡ್ತೀರಾ ಆವಾಗ ಸಿಂಗಲ್ ಫೈಟರ್. ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ ಒಬ್ಳೆ ಹೋಗ್ತೀನಿ, ಎಲ್ಲೇ ಹೋಗ್ಲಿ ಒಬ್ಳೆ ಹೋಗ್ತೀನಿ. ಯಾರನ್ನು ಹಿಂದೆ ಮುಂದೆ ಇಟ್ಕೊಂಡು ನೋಡಮ್ಮ ನನ್ನ ಬಗ್ಗೆ ಹಿಂಗ್ ಪ್ರಚಾರ ಮಾಡ್ತಾ ಇದಾರೆ, ಮಾತಾಡಮ್ಮ ಅಂತ ನಾನು ಯಾರಿಗೂ ಹೇಳಕ್ ಹೋಗಲ್ಲ. ಐ ಹ್ಯಾವ್ ಕೆಪಾಸಿಟಿ ಟು ಫೈಟ್. ನನಗೆ ಕೆಪಾಸಿಟಿ ಇದೆ ಫೈಟ್ ಮಾಡಕ್ಕೆ, ಹೇಳಿ ಅಲ್ಲ. ತಪ್ಪು ಮಾಡಿದ್ರೆ ಪೊಲೀಸ್ ಅವ್ರ ಮುಂದೆ ನಾನೇ ಹೋಗಿ ಶರಣಾಗ್ತೀನಿ. ಇಂಥ ತಪ್ಪು ಮಾಡಿದೀನಿ, ನಾನು ತಪ್ಪಾಗಿದೆ ಅಂತ ಹೇಳಿ. ತಪ್ಪು ಮಾಡ್ದಿರ ಸುಳ್ಳು ಆರೋಪ ಮಾಡೋದಕ್ಕೆ ಅದಕ್ಕೆಲ್ಲ ತಲೆ ತಗ್ಸೋ ಹೆಣ್ಮಗಳು ನಾನಲ್ಲ. ಮಾಧ್ಯಮದಲ್ಲಿ ಫಸ್ಟ್ ಎಲ್ಲ ನಾವು ಕಾಣಿಸ್ಕೊಬೇಕು ಬರಬೇಕು ಅಂದ್ರೆ ಅರಸಾಹಸ ಪಡಬೇಕಾಗಿತ್ತು. ಬಟ್ ಈಗ ಮಾಧ್ಯಮದಲ್ಲಿ ಬರಬೇಕು ಅಂದ್ರೆ ಸೆಕೆಂಡ್ ಅಲ್ಲಿ ನೀವು ಒಂದು ರೀಲ್ಸ್ ಮಾಡಿದ್ರೇನೆ ಬಂದ್ಬಿಟ್ಟಿರ್ತೀರಾ. ಎಂತ ವಿಪರ್ಯಾಸ ಅನ್ನೋದು ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ವರ್ಸ್ಟ್ ಆಗಿದೆ ಅಂತ ಹೇಳಿದ್ರೆ, ಆ ಭಾಸ್ಕರ್ ಪ್ರಸಾದ್ ಅವ್ರನ್ನ ಕೇಳ್ದೆ ಬಂದೊಂದು ಲೈವ್ ಮಾಡಿ ಉತ್ತರ ಕೊಡಿ ಅಂದ್ರೆ ಆಸಾಮಿನೂ ಅಡ್ರೆಸ್ ಇಲ್ಲ, ಅವ್ರಿಗೂ ನನಗೆ ಪರಿಚಯನೇ ಇಲ್ಲಪ್ಪ. ಇನ್ನು ಇವಳನ್ನಂತೂ ನಾನು ನೋಡ್ಲೇ ಇಲ್ಲ. ಯಾರೋ ಪವಿತ್ರ ಇನ್ನು ಅವಳೇ ಹೇಳಿದಾಳೆ ನನಗೆ ಕಾಲ್ ಮಾಡ್ದೋಗ, ಮೇಡಮ್ ನನ್ಗೇನೋ ಸಮಸ್ಯೆ ಆಗಿದೆ, ಪಿ ಮೂರ್ತಿ ಅವ್ರ ಹತ್ರ ಹೋಗಿದೆ. ಪಿ ಮೂರ್ತಿ ಅವರು ಅವಳು ಸರಿ ಇಲ್ಲಮ್ಮ, ಅವಳ ಮೇಲೆ ಏನೋ ಕೊಲೆ ಕೇಸ್ ಇದೆ, ಮತ್ತೊಂದಿದೆ, ನಿಂತರ ಕಳ್ತನ ಕೇಸು, ರೌಡಿ ಶೀಟರ್ ನಾನು ಯಾಕೆ ಇಟ್ಕೊಂಡಿಲ್ಲಪ್ಪ. ಅವನ ಅವಿವೇಕಿ ಸಂತೋಷ್ ರೆಡ್ಡಿ ಆಗ್ತಾನಲ್ಲ, ಇವಳಿಗೇನೋ ಗುಂಡ ಹಾಕ್ತಾಳೆ, ರೌಡಿ ಶೀಟರ್ ಮಾಡಿ ಗಡಿ ಪಾರ್ ಮಾಡಿಸ್ಬೇಕಂತ ಕೆಲವ್ರೆಲ್ಲಾರು ನನ್ನ ಬಗ್ಗೆ ಮಾತಾಡಿ ಕೆಲವ್ರ ಕೈಲಿ ವಿಡಿಯೋ ಮಾಡಿಸಿ ಹಾಕ್ಸಿದಾನಲ್ವಾ. ತೋರ್ಸಿದ್ದೀನಪ್ಪ ನಿನ್ನ ವಿಡಿಯೋ, ನಿನ್ನ ಅವತಾರಗಳೆಲ್ಲ ಕೊಟ್ಟಿದ್ದೀನಿ. ನಾನು ಕೊಟ್ಟಿದ್ದೀನಿ. ನಿಮ್ಮ ಉತ್ತರಗಳು ಬರಬೇಕು. ಯಾರಿಗೋ ಕೋಟಿ ಮೋಸ ಮಾಡಿ ಲೂಟಿ ಮಾಡಿದೀನ, ಅದನ್ನೇ 1 ವರ್ಷದಿಂದ ತೋರಿಸ್ತಾ ಇದೀರೇನ್ರಲ್ವ, ಬೇರೆ ಯಾವ್ದು ಇಲ್ವಾ? ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಸ್ನೇಹಿತರೆ ನಿಮ್ಗೆಲ್ಲ ಹೇಳೋದೊಂದೇ, ನಿಮ್ಮ ಜೊತೆಲಿರೋರ್ನ ನಂಬಬೇಡಿ, ಅಕ್ಕಪಕ್ಕದವ್ರನ್ನ ನಂಬೇಡಿ. ನಂಬಂಗಿದ್ರೆ ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮ ತಂದೆ ತಾಯಿ ನಂಬಿ ನಮ್ಮ ಹತ್ರನೇ ಸಹಾಯ ಪಡ್ಕೊಂಡು ನಮ್ಗೆ ಚೂರಿ ಹಾಕುವಂತ ಕೆಲಸ ಮಾಡ್ತಾರೆ. ಇವತ್ತು ಕೆಲವ್ರು ಯಾರಿಗೆ 1500 ಅವಶ್ಯಕತೆ ಇದೆ, 5000 ರೂಪಾಯಿ ಕೊಟ್ಟು ಅವ್ರನ್ನ ಕರ್ಕೊಂಡ್ಬಂದು ಒಂದು ವಿಡಿಯೋ ಮಾಡಿಸಿ ನಮ್ಮೂರ ತಿಂಡಿ ಹತ್ರ ಕೂರಿಸಿ ವಿಡಿಯೋ ಮಾಡ್ಕೊಂಡು ಈ ತರ ಇಷ್ಟು ದುಡ್ಡು ಕೊಡ್ಬೇಕಂತ ಹೇಳಿ ಅಂತ ಹೇಳಿಸ್ಬಿಟ್ಟು ಅವ್ರ ಬಾಯಿ ಮುಚ್ಚಿ ಹೊಡೆದು ಎತ್ತಾಕೊಂಡ್ ಮೇಲೆ ಕರ್ಕೊಂಡೋಗಿ ನನ್ನ ಬಗ್ಗೆ ವಿಡಿಯೋ ಮಾಡಿಸಿ ನನ್ನ ಬಗ್ಗೆ ದೂರು ಕೊಡೋದಕ್ಕೆ ಅವ್ರಿಗೆ ಒತ್ತಾಯ ಮಾಡಿದಾರಂತೆ. ಅನೇಕ ಜನ ಯಾರ್ಯಾರ ಕೈಲ ಅದು ನನ್ನ ಮೇಲೆ ಸುಳ್ಳು ಆರೋಪ, ನನ್ನ ಮೇಲೆ ಪ್ರತಿ ನ್ಯೂಸ್ ಬರ್ತಾ ಇತ್ತು ಸುದ್ದಿಗಳು, ಅದನ್ನೆಲ್ಲ ದುಡ್ಡು ಕೊಟ್ಟಿ ಮಾಡಿಸಿರೋಂಥದ್ದು. ಒಂದಲ್ಲ ಒಂದು ದಿವಸ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ದಯವಿಟ್ಟು ನಿಮಗೆಲ್ಲ ನಾನು ಯಾಕೆ ಲೈವ್ ಅಲ್ಲಿ ಬಂದಿದ್ದನ್ನು ಹೇಳ್ಕೊಳ್ತೀನಿ ಅಂದ್ರೆ, ಕಷ್ಟ ಅಂತ ನಿಮ್ಗೆ ಯಾರಾದ್ರೂ ಕಾಣಿಸಿದ್ರೆ ನಿಮ್ಮ ಕೈಯಲ್ಲಿ ಆಯ್ತು ಒಂದು ತುತ್ತು ಊಟ ಕೊಟ್ಬಿಡಿ, ದುಡ್ಡು ಕೊಡಕ್ ಹೋಗ್ಬೇಡಿ. ದುಡ್ಡು ಕೊಟ್ಟಿ ಕೆಟ್ಟವರಾಗೋದ್ ಬೇಡ. ಇವತ್ತು ಯಾರೆಲ್ಲ ನನ್ನ ವಿರುದ್ಧ ಧ್ವನಿ ಎತ್ತಿದ್ದಾರೆ, ನನ್ನ ಕೈಯಲ್ಲಿ ಊಟ ಮಾಡಿ ನಮ್ಮ ಮನೇಲಿ ತಿಂದು ನಮ್ಮ ಜೊತೆ ಇದ್ದು ನಮ್ಮ ಸಹಾಯ ಪಡೆದು, ಯಾಕಪ್ಪ ಪಿ ಮೂರ್ತಿ ನಿಂದು ಮಂಗಳೂರ್ದು ಯಾವ್ದೋ ಕಾಲೇಜ್ದೇನೋ ಆದೋಗ ಯಾರಿಗಪ್ಪ ಕಾಲ್ ಮಾಡ್ತಾ ಇದ್ದೆ,
ಬಂದ್ಬಿಡಿ ಸ್ವಲ್ಪ ಮಾತಾಡಿ ಅಂತ. ಅದು ಬೇಡ, ಕಾರ್ಕಳ ಸೌಜನ್ಯ ಹೋರಾಟದಲ್ಲಿ ಯಾರು ಫೋನ್ ತಂದ್ಕೊಟ್ಟೆ? ಏನಿತ್ತು ನಿನ್ನ ಅವತಾರ? ಮಾತಾಡಕ್ಕೆ ಎಲ್ಲ ಸಮಯ ಬಂದಿದೆ. ಯಾರಿಗೂ ಎದುರ ಅವಶ್ಯಕತೆ ಇಲ್ಲ. ರಾಜಾರೋಷವಾಗಿ ಹೇಳ್ತೀನಿ, ಈ ಧ್ವನಿ ಎತ್ತುತ್ತೀನಿ. ಇವರ ಅನ್ಯಾಯ ಅಕ್ರಮ, ಇವ್ರು ಯಾಕೆ ನನ್ನ ಟಾರ್ಗೆಟ್ ಮಾಡ್ತಾ ಇದಾರೆ? ಹಂಗಾದ್ರೆ ದಲಿತ ಸಮುದಾಯದ ಹೆಣ್ಮಕ್ಳು ಬೆಳಿಬಾರ್ದ? ನಾನು ದಲಿತ ಅಂತ ಹೇಳಿ, ನಾನು SC ಕ್ಯಾಸ್ಟ್ ಅಂತ ಹೇಳಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಡೂಪ್ಲಿಕೇಟ್ ಮಾಡ್ಕೊಂಡಿದ್ದೇನಂತೆ, ನಾನು ಗೌಡ ಅಂತೆ, ಸೊ ನನಗೆ ಅಟ್ರಾಸಿಟಿ ಅಪ್ಲಿಕೇಬಲ್ ಆಗತ್ತಂತೆ, ಏನೇನೋ ಸುಳ್ಳು ಪ್ರಚಾರ ಮಾಡ್ತಾರೆ. ನಿಮಗೆ ನನ್ನಿಂದ ಮೋಸ ಆಗುತ್ತಾ? ಬನ್ನಿ ನನ್ನ ಮುಂದೆ ಕುತ್ಕೊಳ್ಳಿ, ನಾನೇ ನಿಮ್ಗೆ ಉತ್ತರ ಕೊಡ್ತೀನಿ. ಅದು ಬಿಟ್ಟು ಯಾರೋ 500, 10,000, 20,000 ಕೊಡ್ತಾರೆ ಅಂತ ಹೇಳಿ ನನ್ನ ಬಗ್ಗೆ ವಿಡಿಯೋ ಮಾಡಿ ದೂರ್ ಕೊಟ್ಟಿ, ಕೇಸ್ನ ನಾನು ನೋಡ್ಕೊಳ್ತೀನಿ, ಕಂಪ್ಲೇಂಟ್ ನಾನು ನೋಡ್ಕೊಳ್ತೀನಿ, ಎಲ್ಲ ನಾನು ಸಾಕ್ಷಿ ಆದ್ರೆ ನೀನ್ ಜಸ್ಟ್ ಇಷ್ಟು ಹೇಳೋ ಸಾಕು ಅಂತ ಹೇಳಿಸ್ಕೊಂಡು ವಿಡಿಯೋ ಮಾಡಿ ನನ್ನ ಬಗ್ಗೆ ಸುಳ್ಳು ಸುದ್ದಿಗಳನ್ನ ಮಾಡಿಸ್ತಾ ಇದಾರೆ. ಈಗ ಇನ್ನ ಒಂದು ದೂರ ದಾಖಲೆ ಮಾಡೋದಕ್ಕೆ ಏನ್ ಅವರ ಫೇಸ್ಬುಕ್ ವಾಲ್ಸ್ ಅಲ್ಲೇ ಹಾಕೊಂಡಿದ್ದಾರೆ. ನಾನು ಯಾವುದೇ ಕಾನೂನು ಮೀರಿ ಹೋಗೋದಿಲ್ಲ. ನಿಮಗೆಲ್ಲರಿಗೂ ಎಚ್ಚರಿಕೆ ಕೊಡೋದು, ನಿಮ್ಮ ಜೊತೆಲಿರೋರ್ನ ನಂಬಬೇಡಿ, ಯಾರು ಅಪಪ್ರಚಾರಕ್ಕೆ ಬಲಿ ಆಗ್ಬೇಡಿ, ಯಾರು ಇಲ್ಲಿ ಸಾಚ ಅಲ್ಲ. ಬಟ್ ಇಂಥ ಒಂದು 1000 ಆರೋಪ ಅಪರಾಧ ಬಂದ್ರೂ ಎದುರುವಂತ ಹೆಣ್ಮಗಳು ನಾನಲ್ಲ. ಎದುರ್ಕೊಂಡಿದ್ರೆ ನಿನ್ನೆ ಯಾವನೋ ನನಗೆ ಗೊತ್ತೇ ಇಲ್ದಿರಂತ ವ್ಯಕ್ತಿ FIR ಮಾಡಿಸಿದ್ದಾರೆ ಅಂತ ಅಂದು ನಾನೇ ಇವತ್ತು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ACP DCP ಭೇಟಿ ಮಾಡಿ ತನಿಖೆ ಮಾಡಿ ಅಂತ ಕೇಳ್ತಾ ಇರ್ಲಿಲ್ಲ. ನನ್ನ ಮೇಲೇನು ಕ್ರಿಮಿನಲ್ ಕೇಸ್ ಇದ್ದು ತನಿಖೆ ಮಾಡಿ ಅಂತ ಕೇಳ್ತಾ ಇರ್ಲಿಲ್ಲ. ಯಾವುದೇ ಸ್ಟೇಷನ್ಗೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ನನ್ನ ಮೇಲೆ ಏನ್ ಕೇಸ್ ಇದೆಯೋ ನಾನು ಅದು ರಾಜಾರೋಷವಾಗಿ ಹೇಳ್ಕೊಳ್ತೀನಿ. ನನ್ನ ಮೇಲೆ ಏನ್ ಮಾಧ್ಯಮದವ್ರು ಆಗ್ತಾರ ರಾಜಾರೋಷವಾಗಿ ತೋರಿಸ್ತೀನಿ. ಭಯ ಬಿದ್ದು ನಾನೇನೋ ಮುಚ್ಚುಮರೆ ಮಾಡ್ಕೊಂಡು ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ನೋ ವೇ. ಧೈರ್ಯವಾಗಿ ಹೇಳ್ತೀನಿ, ಏನಾದ್ರೂ ಇತ್ತಂದ್ರೆ ಧೈರ್ಯವಾಗಿ ಹೇಳ್ತೀನಿ. ದುಡ್ಡು ಮಾಡಿದ್ದೆ, ಅದು ನನ್ನ ತಾಕತ್ತು, ನನ್ನ ಅಧಿಕಾರ. ರಾಜಕಾರಣಿಗಳು ಕೊಳ್ಳೆ ಹೊಡಿತಾ ಇದಾರೆ, ಧ್ವನಿ ಎತ್ತಕ್ಕಾಗಲ್ವಾ? SC ST ನಿಗಮಗೆ ಎಷ್ಟು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಫಂಡ್ ಬರುತ್ತೆ, ಅದಕ್ಕೆ ಧ್ವನಿ ಎತ್ತಕ್ಕಾಗಲ್ವಾ? ಇಲ್ಲ ಬಡವ್ರಿಗೆ ಸಹಾಯ ಮಾಡಕ್ಕಾಗಲ್ವಾ? ಎಷ್ಟು ಗವರ್ಮೆಂಟ್ ಫೆಸಿಲಿಟೀಸ್ ಇದೆ ಅದನ್ನ ತಂದು ಮನೆಗೆ ರೀಚ್ ಮಾಡ್ಸಕ್ಕಾಗಲ್ವಾ? ಇಂಥ ಕೆಲಸ ಮಾಡೋದ್ ಬಿಟ್ಟು ಬೆಳಗ್ಗೆ ಎದ್ರೆ ರಾತ್ರಿವರೆಗೂ ಕೆಲ ಕಿಡಿಗೇಡಿಗಳಿಗೆ ನಂದೇ ಪ್ರಚಾರ ಅಂತ ಅಂದ್ರೆ ಏನ್ ನಿಮ್ದು ವಿಚಾರ? ನಿಮ್ಮ ವಿಚಾರ ಏನಿದ್ರೇನು ನಿಮ್ಮನ್ನ ಯಾವಾಗ ಕಟ್ಟಕಟ್ಟೆಯಲ್ಲಿ ತಂದು ನಿಲ್ಲಿಸ್ತೀನಿ, ಕಾನೂನಲ್ಲಿ ನಿಮ್ಗೆ ಕೊಡ್ತೀನಿ ಏಟು ಚಾಟಿ. ಬಿಕಾಸ್ ನೀವು ಮಾಡ್ತಾ ಇರುವಂತ ವಿಡಿಯೋಸ್, ನೀವು ಅಂತ ಇರುವಂತ ಕೆಟ್ಟ ಪದಗಳಿಗೆ ನೀವು ಉತ್ತರ ಕೊಡಬೇಕು. ನಿಮ್ಮ ಮನೆಯಲ್ಲೂ ಮಗ ಇದ್ದಾಳೆ, ಮಗಳಿದ್ದಾಳೆ, ಸೊಸೆ ಇದ್ದಾಳೆ, ಹೆಣ್ಣು ಮಕ್ಕಳಿದ್ದಾರೆ. ನನ್ನ ಶಾಪ ಖಂಡಿತವಾಗ್ಲೂ ನಾನು ಹಳೋ ಹೆಣ್ಣು ಮಗಳಲ್ಲ, ನಗ್ನಗ್ತಾನೆ ಶಾಪ ಇಡ್ತೀನಿ. ಹೇಳ್ತೀನಿ ಕೇಳಿ, ಖಂಡಿತವಾಗ್ಲೂ ನನ್ನ ಕಣ್ಣು ಮುಂದೆನೆ ನಿಮ್ಮ ಅವತಾರಗಳನ್ನು ನೋಡುವಂತ ಸಮಯ ತುಂಬಾ ದೂರ ಇಲ್ಲ, ಹತ್ರದಲ್ಲೇ ಇದೆ. ಭಗವಂತನಿಗೆ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡಿ ಇಟ್ರೆ ಯಾವ ಲೆವೆಲ್ ಭಸ್ಮ ಹಾಕ್ತೀರಾ ಅಂದ್ರೆ ನೀವು ಆ ಲೆವೆಲ್ ಭಸ್ಮ ಹಾಕ್ತೀರಾ. ಬಟ್ ಸಮಯಕ್ಕೆ ಕಾಯ್ತಾ ಇದೀನಿ, ಅತಿ ಶೀಘ್ರದಲ್ಲೇ ನಿಮ್ಗೆಲ್ಲ ಒಂದು ಅಂತ್ಯ ಕಾಣುತ್ತೆ, ಅದು ಭಗವಂತನೇ ಕೊಡ್ತಾನೆ. ಪಿ ಮೂರ್ತಿ, ನಿನಗೂ ನನಗೆ ವೈಯಕ್ತಿಕ ದ್ವೇಷ ಇಲ್ಲ, ಆದ್ರೂ ನೀನು ನಿನ್ನ ಜೊತೆಲಿ ಇವರೇ ಹೇಳಿದ್ರು ಎಷ್ಟೋ ಸಂಸಾರ ಹಾಳು ಮಾಡಿದ್ಯಾ ಅಂತ, ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಬಟ್ ನನ್ನ ಅವನ ವಿಚಾರದಲ್ಲಿ ಮಾತಾಡ್ತೀನಂತ ಕೇಳಿ ಕರೆದು ಜಸ್ಟ್ ನಾನು ಒಂದು ಟೀ ಕುಡ್ಕೊಂಡ್ ಬರೋಷ್ಟ್ರಲ್ಲಿ ವಿಡಿಯೋ ಮಾಡಿ ನನ್ನ ಮೇಲೆ ಕಳ್ತನ ಕೇಸ್ ಕೊಡಕ್ ಹೋಗಿದ್ದಂತ ವ್ಯಕ್ತಿ ನೀನು ಯಾವ ತರ ಕಂಪ್ಲೇಂಟ್ ಬರ್ದೆ ಆಫೀಸಲ್ಲಿ ಕುತ್ಕೊಂಡು ನನ್ನ ಮೇಲೆ 5 ಲಕ್ಷ ಅಲ್ಲ 10 ಲಕ್ಷ ಬರಿ ಅಂತ ಹೇಳಿ ಯಾವ್ಯಾವ ತರ ನೀನ್ ಪ್ಲಾನ್ ಮಾಡ್ದೆ? ಹಾಗಾದ್ರೆ ನಿನ್ನ ಮನೆ ಹೆಣ್ಣು ಮಕ್ಕಳಿಗೆ ನೀನ್ ಬಳಸಿದಂತ ಪದಗಳು ಬಳಸ್ಬಿಟ್ರೆ ಬಿಟ್ಬಿಡ್ತೀಯಾ? ನೀನ್ ರೌಡಿಸಮ್ ಮಾಡ್ತೀಯ ಅಂತ ಗೊತ್ತು, ನಿನ್ನ ಕೆಟ್ಟ ಪದಗಳು ನಾನು ಅವಳನ್ನ ಬಿಡೋದಿಲ್ಲ ಅಂದಿದ್ಯಾ ಅನ್ನೋದು ಗೊತ್ತಿದೆ. ಎಲ್ಲ ನಿನ್ ಆಡಿಯೋಸ್ ಬಂದಿದೆ, ನಿನ್ನ ಜೊತೆಲಿ ಇರುವಂತವ್ರು ನಿನಗೆಷ್ಟು ಸಹಾಯ ಮಾಡ್ತಾರೋ ನನಗೂ ಸಹ ನಿನ್ನ ಒಂದು ದಾಖಲೆ ಪ್ರತಿ ಒಂದು ಸಿಕ್ಕಿದೆ. ಆಯ್ತಾ? ನೀನ್ ಉತ್ತರ ಕೊಡ್ಲೇಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದ್ರು, ಕಾನೂನು ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದ್ರು ಇನ್ಫ್ಲೂಯೆನ್ಸ್ ತಗೊಂಡ್ ಬರೋರ್ನ, ನನ್ನ ಸಂಘಟನೆ ಅಂತ ತಗೊಂಡ್ ಬರೋರ್ನ, ದುಡ್ಡು ಇನ್ಫ್ಲೂಯೆನ್ಸ್ ಮಾಡ್ಕೊಂಡ್ ಬರೋರ್ನ ಯಾರಾದ್ರೂ ಅವ್ರು ಎಂಕರೇಜ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ತಿರುಗ್ ವಿರುದ್ಧ ಬೀಳ್ತೀನಿ. ಅದೇ ಪೊಲೀಸ್ ಸ್ಟೇಷನ್ ಮುಂದೆ ತಿರುಗ್ ವಿರುದ್ಧ ಬೀಳ್ತೀನಿ. ಇವತ್ತು ನನ್ನ ಮೇಲೆ ಆಗಿರುವಂತ ಒಂದು ಚಿಕ್ಕ FIR, ಆ FIR ಅಲ್ಲಿ ಲಾಸ್ಟ್ ಅಲ್ಲಿ ಅನುಮಾನ ಇದೆ ಇಂಥವ್ರ ಮೇಲೆ. ಪ್ರತಿ ಸಲ ಈ ಯಾವಳ ಪವಿತ್ರ ಅನ್ನೋಳು ನನ್ನ ಹೆಸರು ಬಳಸ್ತಾ ಇರ್ತಾಳೆ ಅಂತ ಅನುಮಾನ ಇದೆ. ಅದು ಲಾಸ್ಟ್ ಅಲ್ಲಿ ಅವ್ರು ನನ್ನ ಹೆಸರು ಸೇರಿಸಿರೋದು. ಬಟ್ ಪ್ರಚಾರ ಕೊಡ್ತಾ ಇರೋದೇನು? ಹನಿ ಟ್ರಾಪ್. ಇವಳು 10 ಲಕ್ಷಕ್ಕೆ ಬೇಡಿಕೆ ಇಟ್ಲು. 10 ಲಕ್ಷ ಬೇಡಿಕೆ ಇಡುವಂತ ತಿರ್ಬೋಕಿ ನಾನಲ್ಲ, ಬಿಕಾರಿ ನಾನಲ್ಲ. ನನಗೂ 10 ಲಕ್ಷ ಅಲ್ಲ 10 ಕೋಟಿ ಕೊಡುವಂತ ಕೆಪಾಸಿಟಿನೂ ಇದೆ. ಯಾರೋ ಬೊಗ್ಳೆ ಬಿಟ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ 50 ರೂಪಾಯಿ ಟೀ ಕುಡಿಯೋದಕ್ಕೆ ಇವಳಿಗೆ ಗತಿ ಇಲ್ಲ ಅಂತ ಇವತ್ತು ಹೇಳ್ತಾರೆ ಕೋಟಿ ಲೂಟಿ ಮಾಡಿದೀನಿ ಅಂತ. ನೀವೆಲ್ಲ ಸಾಚಾಗ್ಲಾ? ಎಲ್ಲಿಂದ ದುಡ್ಡು ಬರ್ತಾ ಇದೆ ನಿಮ್ಗೆ? ಬೆಳಗ್ಗೆಯಿಂದ ಸಂಜೆವರೆಗೂ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕೊಂಡಿದ್ದ ದುಡ್ಡು ಎಲ್ಲಿಂದ ಬರ್ತಾ ಇದೆ?
ಯಾವ ಕಂಪನಿ ನಡೆಸ್ತಾ ಇದ್ದೀರಾ? ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ನನ್ನನ್ನು ಕೇಳ್ತಿರಲ್ವಾ, ನಿನ್ನ ಕಾರ್ ಹೆಂಗ್ ಬಂತು, ನಿನ್ನ ಬಟ್ಟೆ ಹೆಂಗ್ ಬಂತು, ನಿನ್ನ ಸ್ಲಿಪ್ಪರ್ ಹೆಂಗ್ ಬಂತು ಅಂತ ಹೇಳಿ. 2021 ಲೋನಲ್ಲಿ ತಗೊಂಡಿರೋದು ಇವತ್ತಿಗೂ ಲೋನಲ್ಲಿ ಕಟ್ತಾ ಇದೀನಿ. ಪ್ರಚಾರ ಗಿಟ್ಟಿಸ್ಕೊಳ್ಳೋದಕ್ಕೆ ನಿಮ್ಮಂತವ್ರು ಇದ್ರೆ ಏನು, ನಿಮ್ಮನ್ ಪ್ರಶ್ನೆ ಮಾಡಕ್ ನಾನು ಇಳಿದ್ರೆ ಬೇರೆ ಲೆವೆಲ್ಗೆ ಹೋಗುತ್ತೆ. ನಿಮಗಿಂತ ಹೊಲ್ಸ್ ಮಾತಾಡ್ತೀನಿ. ಜಸ್ಟ್ 5 ಮೆಂಬರ್ಸ್, 5 ಜನ ಯಾವ್ಯಾವ ತರ ಆಗ್ತಾ ಇದಾರೆ, ಅದರದ್ದು ಬೇರೆ ಎಲ್ಲಿದೆ, ಯಾರು ಅದನ್ನ ಮಾಡ್ತಾ ಇದಾರೆ ಎಲ್ಲಾನು ಗೊತ್ತಿದೆ. ವೆರಿ ಸೂನ್ ಮಾಧ್ಯಮದವ್ರೆ, ನಾನ್ ಕೊಡುವಂತ ಕಾಪಿ ನಿಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡಿಲ್ಲ ಅಂದ್ರೆ, ಹೇಳಿದಿರಲ್ವಾ ಪ್ರಸಾರ ಮಾಡ್ತೀರಿ ಅಂತ, ಭಯ ಇದೆ ಅಲ್ವಾ ನನ್ನ ಬಗ್ಗೆ ನ್ಯೂಸ್ ಪ್ರಸಾರ ಮಾಡಿದ್ರೆ? ಸರ್ ಅವರು ಸುಮ್ಮನೆ ಜೋರ ಕೆಟ್ಟದಾಗ ಬೈತಾರಂತ ಪೊಲೀಸವ್ರಿಗೆ ಹೇಳಿದಿರಲ್ಲ, ಕೆಟ್ಟದಾಗಲ್ಲ, ಹೊಲ್ಸಾಗಿ ಬೈತೀನಿ. ದಾಖಲೆ ಇಲ್ದಿರ ನನ್ನ ಬಗ್ಗೆ ಸುದ್ದಿ ಮಾಡಿರುವಂತ ಮಾಧ್ಯಮಗಳು ಏನೇನ್ ಮಾಡಿದೀರಾ ಅಂತ ನೋಡಿಲ್ಲ. ರೀಸೆಂಟ್ ಆಗಿ ಹಾಕಿರುವಂತ ಬರ್ತ್ಡೇ ಫೋಟೋಸ್ನೆಲ್ಲ ಎತ್ತಿ ಹಾಕೊಂಡಿದ್ದೀರಾ ಅಂದ್ರೆ ನಿಮ್ಮ ಹೆಂಡತಿ ಮಕ್ಕಳದ್ದು ಹಾಕೊಳ್ರ ಫೋಟೋಸು. ಸಾಮ್ರಾಟ್ ಟಿವಿ ಕೃಷ್ಣಮೂರ್ತಿ ಅವರೇ, ನಿನ್ನ ಫ್ಯಾಮಿಲಿದ ಹಾಕೋ, ಇಲ್ಲ ನಿಂದ ಹಾಕೋ. ನಿನ್ನ ಹುಡುಗಿರ್ಗೆ ನ್ಯಾಯ ಕೊಡ್ಸಕ್ ಆಗಲ್ಲ. ನೀನು ಒಬ್ಬ ದಲಿತ ಮುಖಂಡ ಆಗಿ ಯಾವ್ದಾವ್ದೋ ಒಂದು ಸಂಘಟನೆ ಇಟ್ಕೊಂಡು ಒಂದು ಹೆಣ್ಣು ಮಗು ಬಗ್ಗೆ ತೇಜೋವಧೆ ಮಾಡ್ತೀಯ ಅಂದ್ರೆ ದಲಿತ ಸಮುದಾಯದಲ್ಲಿ ಇರೋದಕ್ಕೆ ನೀವೆಲ್ಲ ನಾಲಾಯಕ್. ನೀವು ದಲಿತ ಸಮುದಾಯದಲ್ಲಿರುವಂತ ಗಂಡಸರು ಕೆಲವರು ತುಳಿತಾ ಇರೋದು ಆ ಸಮುದಾಯದ ಹೆಣ್ಣು ಮಕ್ಕಳು. ಇನ್ನೂ ಹೆಣ್ಣು ಮಕ್ಕಳಿದ್ದಾರೆ, ಅವರು ಅಷ್ಟೇ. ಇನ್ನೆಲ್ಲಿ ಬೆಳೀತೆ ದಲಿತ ಸಮುದಾಯ? ನೀವೆಲ್ಲ ಈ ತರ ಇರೋದಕ್ಕೆ ನಮ್ಮ ಸಮಾಜ ಹಿಂಗಿರೋದು. ಏನೇನ್ ನೀವು ವಿಡಿಯೋಸ್ ಹಾಕಿದಿರ ಅಂತ ನೋಡ್ತೀನಿ. ಪೊಲೀಸ್ ಅವ್ರು ಏನಾದ್ರೂ ಸುಳ್ಳು ಕಂಪ್ಲೇಂಟ್, ನಿಮಗೂ ಅಷ್ಟೇ ಸ್ನೇಹಿತರೆ, ಯಾರಾದ್ರೂ ನಿಮಗೆ ಕಂಪ್ಲೇಂಟ್ ಕೊಟ್ಟೋಗ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಕ್ ಭಯ ಪಡಬೇಡಿ, ಪ್ರಶ್ನೆ ರೈಸ್ ಮಾಡಿ. ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಅಷ್ಟು ಟ್ರೆಂಡಿಂಗ್ ಅಲ್ಲಿ, ಅಷ್ಟು ವೈರಲ್ ಆಗ್ತದೆ. ಪ್ರಶ್ನೆ ರೈಸ್ ಮಾಡಿ. ನಮ್ಮ ಮೇಲೆ ಸುಳ್ಳು ದೂರ ಹಾಕಿದ್ರೆ ಹೋಗಿ ಕೌಂಟರ್ ಕಂಪ್ಲೇಂಟ್ ಕೊಡಿ, ರಿಟರ್ನ್ ಕೊಡಿ, ಇನ್ವೆಸ್ಟಿಗೇಷನ್ ಆಗ್ಬೇಕು. ಯಾರಾದ್ರೂ ಹಿಂದೆ ಇದ್ದಾರೆ, ಯಾರೆಲ್ಲ ನನ್ನ ಬಗ್ಗೆ ಪೋಸ್ಟ್ ಶೇರ್ ಮಾಡಿದ್ದಾರೆ, ಯಾರೆಲ್ಲ ವೈರಲ್ ಮಾಡಿದ್ದಾರೆ, ನಾನು ಸುಮ್ಮನೆ ಕುತ್ಕೊಳ್ಳೋ ಹೆಣ್ಮಗ್ಳಲ್ಲ. ಕುತ್ಕೊಂಡಿರೋ ಜಾಗದಲ್ಲಿ ಇಂಟರ್ನೆಟ್ ಇದೆ, ಫ್ರೀ ಇಂಟರ್ನೆಟ್, ಮೊಬೈಲ್ ಇದೆ ಅಂತೇಳಿ ಪೋಸ್ಟ್ ಹಾಕೊಂಡು ಕುತ್ಕೊಳ್ಳೋದಲ್ಲ. ಬಟ್ ಒಂದು ವಿಚಾರ ಏನಂದ್ರೆ, ಯಾವುದೇ ಕಂಪ್ಲೇಂಟ್ ಅಲ್ಲೂ ದರ್ಶನ್ ಅಭಿಮಾನಿಗಳಿಗೆ ಸಪೋರ್ಟ್ ಮಾಡ್ತಾಳೆ, ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡ್ತಾಳೆ, ದರ್ಶನ್ ಅವ್ರ ಕೇಸ್ನ ಡೈವರ್ಟ್ ಮಾಡ್ತಾ ಇದಾರೆ. ಅವಿವೇಕಿಗಳ ದರ್ಶನ್ ಅವ್ರ ಕೇಸು ಚಾರ್ಜ್ ಶೀಟ್ ಕೋರ್ಟ್ ಅಲ್ಲಿ ಇದೆ. ಜಡ್ಜ್ ಕೂಡ ನಗ್ತಾರೆ, ಪೊಲೀಸರು ಕೂಡ ನಗ್ತಾ ಇದಾರೆ ನಿಮ್ಮ ಮಾತುಗಳನ್ನ ಕೇಳಿ. ಮಾತಾಡುವಾಗ ಏನ್ ಮಾತಾಡ್ತಾ ಇದೀರಿ, ಮಾತಾಡ್ತಾ ಇರೋದು ಸರಿ ಇದೆಯಾ, ನಿಮ್ಮ ಮಾತುಗೊಂದು ತೂಕ ಇದೆಯಾ, ಅರ್ಥ ಇದೆಯಾ ಅನ್ನೋಂಥದ್ದು ತಿಳ್ಕೊಂಡು ಮಾತಾಡಿ. ಯಾವ ವಿಚಾರ ಮಾತಾಡಿದ್ರೆ ಸಮಾಜಕ್ಕೆ ಮಾಹಿತಿ ಸಿಗುತ್ತೆ ಅನ್ನೋದು ಮಾತಾಡಿ. ಅದು ಬಿಟ್ಟು ನಿಮ್ಮ ಪ್ರಚಾರ ಗಿಟ್ಟಿಸ್ಕೊಳ್ಳೋದಕ್ಕೆ ಮಾತಾಡಕ್ ಹೋಗ್ಬೇಡಿ, ಸರಿನಾ? ಈ ಒಂದು ವಿಡಿಯೋನ ಟ್ಯಾಗ್ ಮಾಡ್ತೀನಿ. ಹಾಗೆ ನಾಳೆನೂ ಸಹ ನಿರಂತರ ಇನ್ನು 3 days ಇದೇ ಕೆಲಸ. ಬಿಕಾಸ್ ನನ್ನ ಮೇಲೆ ಹೆಂಗ್ ದೂರು ಕೊಟ್ರು, ಹೆಂಗೆ ಮಾಧ್ಯಮಗಳು ಪ್ರಸಾರ ಮಾಡ್ತು, ಹೆಂಗೆ ಕಿಡಿಗೇಡಿಗಳು ಹನಿ ಟ್ರಾಪ್ ಅಂತ ಸಿಂಬಲ್ ಇಟ್ಟಿ 10 ಲಕ್ಷ ಅಂತ ಹಾಕಿ ನನ್ನ ಫೋಟೋ ಇಟ್ಟು ವೈರಲ್ ಮಾಡಿದ್ರು. ಅಂಡ್ ಕೆಲ ಪರಿಚಯಸ್ಥರು ಸಹ ಅದು ಗೊತ್ತಿದ್ದು ಸಹ ನಮಗ್ ಕಾಲ್ ಮಾಡಿ ತಿಳ್ಕೊಳ್ದಿರಾ IT ಆಕ್ಟ್ ನ ಹನಿ ಟ್ರಾಪ್ ಆಕ್ಟ್ ಅಂತ ಹೆಂಗೆ ನೀವೆಲ್ಲ ತಿರುಚಿದ್ರಿ, ಉತ್ತರ ನೀವೆಲ್ಲ ಕೊಡ್ಲೇಬೇಕು. ಕೊಡ್ದಿರಾ ಬಿಡ್ತೀನ ನಾನು? ಬಿಡೋ ಹೆಣ್ಣು ಮಗ್ಳೇ ಅಲ್ಲ, ಪಟ್ಟ ನೀವ್ ಯಾರ್ಗ್ ಹೆಂಗಾದ್ರೂ ಕೊಟ್ಟು ಬಿಡ್ತೀರಾ. ಒಂದು ಹೆಂಗಸು ಪ್ರಾಸ್ಟಿಟ್ಯೂಟ್ ಉಮ್ಯಾನನು ತಪ್ಪು ಕೆಲಸ ಮಾಡ್ತಾ ಇದ್ದಾಳಂದ್ರೆ ಜೊತೆಲಿ ಒಬ್ಬ ಗಂಡಸು ಇರ್ತಾನೆ. ಆದ್ರೆ ಆ ಹೆಂಗಸಿಗೆ ಮಾತ್ರ ಅವಳು ಪ್ರಾಸ್ಟಿಟ್ಯೂಟ್ ಅಂತಾರೆ, ಆ ಗಂಡಸ್ಗನ್ನಲ್ಲ. ಅಂತ ಒಂದು ಸಮಾಜದಲ್ಲಿ ಯಾಕಿವತ್ತು ಹೆಣ್ಣು ಮಕ್ಕಳ ಗೌರವ ಇಲ್ಲ ಅಂದ್ರೆ, ಬದುಕಿರೋ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂದ್ರೆ, ಇನ್ ಸತ್ತಿರೋ ಅಂತ ಹೆಣ್ಣು ಮಕ್ಕಳಿಗೆ, ಅತ್ಯಾಚಾರ ಕೊಲೆಯಾಗಿ ಸತ್ತಿದಾರಲ್ಲ ಅವರೇ ಪುಣ್ಯವಂತರ ಅನ್ಸುತ್ತೆ. ಒಂದೇ ಸಲ ಹೋಗ್ಬಿಟ್ಟಿದ್ದಾರೆ. ನಾವಿಲ್ಲಿ ಬದುಕಿದ್ದು ಸಾಯ್ತಾ ಇದೀರಲ್ವಾ, ಇದು ದಿನನಿತ್ಯ ಆಗ್ತಾ ಇರುವಂತ ಮಾನಸಿಕ ಕಿರುಕುಳ, ರೇಪ್. ಇದು ದಿನನಿತ್ಯ ಆಗುವಂತ ರೇಪ್ ಇದು, ಈ ಮಾನಸಿಕ ಕಿರುಕುಳ. ಹಾಗಂತ ಎಲ್ಲೂ ನಾವು ಕುಗ್ಗೋಗ್ಬಿಟ್ಟಿಲ್ಲ, ಧೈರ್ಯ ಕೆಟ್ಟಿಲ್ಲ. ಒಂದೇ ಉದ್ದೇಶ, ಇದರಿಂದ ದೊಡ್ಡ ಟೀಮ್ ಇದೆ. ಉಳುವಳ್ಳಿ, ಬೇಗೂರು, ಹುಳಿಮಂಗ್ಲ, ಇಲ್ಲಿ ಕಾಮಾಕ್ಷಿಪಾಳ್ಯ, ನಾಗರಬಾವಿ, ಎಲ್ಲೆಲ್ಲ ದೊಡ್ಡ ಟೀಮ್ ಇದೆ. ಆ ಟೀಮ್ನ ನನಗಿಂತ ಜಾಸ್ತಿ ಲೀಗಲಿ ಹುಡುಕ್ಸೋಂತ ಕೆಲಸ ಮಾಡ್ತೀನಿ. ಪಿ ಮೂರ್ತಿ, ಇದು ನಿನಗೆ ಹೇಳೋದು. ನೀನು ಯಾವ್ಯಾವ ವಾಟ್ಸಪ್ ಗ್ರೂಪ್ಗೆ ನನ್ನ ಫೋಟೋ ಹಾಕಿ ಒಬ್ಬ ದಲಿತ ಸಮುದಾಯದ ಮುಖಂಡ ಆಗಿ ಮುನಿರತ್ನ ವಿರುದ್ಧ ಧ್ವನಿ ಎತ್ತಿ ಒಂದು ಹೆಣ್ಣು ಮಗಳಿಗೆ ಹಿಂಗೆಲ್ಲ ಬೈದೆ ನೀನು, ಗೌಡ್ರ ಹೆಣ್ಣು ಮಗಳು ಬೇಕು ಅಂದವನು ನೀನೇ. ಒಂದು ದಲಿತ ಹೆಣ್ಣು ಮಗಳ ತಾಯಿನ ಕೆಟ್ಟದಾಗ ಬರ್ದಿದ್ಯಾ, ಕೆಟ್ಟದಾಗ ಬೈದಿದ್ಯಾ, ಕರ್ದಿದ್ಯಾ. ಹಾಗಾದ್ರೆ ದಲಿತ ಸಮುದಾಯದವ್ರು ಏನ್ ಮಾಡ್ತಾ ಇದಾರೆ? ದಲಿತ ಮುಖಂಡರು ಬೇರೆ ಎಲ್ಲದಕ್ಕೂ ಧ್ವನಿ ಎತ್ತಾರಲ್ಲ, ಯಾಕೆ ಇವ್ರ ವಿರುದ್ಧ ಹೋರಾಟ ಮಾಡಲ್ಲ? ಯಾಕೆ ನಿಮ್ದು ಏನಾದ್ರೂ ಅವ್ರದ್ದು ವ್ಯವಹಾರನಾ, ಸೆಟಲ್ಮೆಂಟಾ?
ಎಲ್ಲ ಉತ್ತರ ಸಿಗುತ್ತೆ. ಬಟ್ ನನ್ನ ಬಗ್ಗೆ ತುಂಬಾ ಅಸಭ್ಯವಾಗಿ ವಾಟ್ಸಪ್ ಗ್ರೂಪ್ಸ್ ಅಲ್ಲಿ ಶೇರ್ ಮಾಡಿರೋದು ಪಿ ಮೂರ್ತಿನೇ. ಅದಕ್ಕೆ ಕರೆಕ್ಟ್ ಆಗಿ ಉತ್ತರ ಕೊಟ್ಟೇ ಕೊಡ್ತೀನಿ, ಕಾನೂನು ಮೂಲಕ ಕೊಡ್ತೀನಿ. ನಾಳೆ ಅದಕ್ಕೆ ಅಂತ್ಯ ಕಾಣಿಸ್ತೀನಿ. ನಾಳೆ ನಾಳಿದ್ದಲ್ಲಿ ಯಾರಾದ್ರೂ ನಿಮಗೆ ಬನ್ನಿ ಈ ತರ ಒಂದು ವಿಡಿಯೋ ಮಾಡಿ ದುಡ್ಡು ಕೊಡ್ತೀನಿ ಇವಳ ಮೇಲೆ ಹಿಂಗೆ ಆರೋಪ ಮಾಡಿ, ಅಂಡ್ ಯಾರೆಲ್ಲ ನನ್ನ ಬಗ್ಗೆ ಪೋಸ್ಟ್ ಹಾಕ್ತಾರೆ, ಕಮೆಂಟ್ಸ್ ಹಾಕ್ತಾರೆ, ಅವ್ರಿಗೆ ಮೆಸೇಜ್ ಮಾಡಿ ಹೇಳ್ತಾರಂತೆ ಅವಳು ಸರಿ ಇಲ್ಲ ಅಂತ ಹೇಳಿ. ಎಲ್ಲೂ ನಾನು ಸರ್ಟಿಫಿಕೇಟ್ ಕೊಟ್ಟಿಲ್ಲ, ನಾನು ಸರಿ ಇದ್ದೀನಿ, ನಾನು ನಾನು ಸರಿ ಇದ್ದೀನಿ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಅದಕ್ಕೆ ಯಾಕೆ ಇನ್ನೊಬ್ರಿಗೆ ಹೋಗಿ ಹೇಳ್ತೀರಾ ಸರಿ ಇಲ್ಲ ಅಂತ ಹೇಳಿ? ಕರೆಕ್ಟಾಗೆ ನೀವು ಹೆಂಗಸು ಒಂದು ಗಂಡನ್ಗೆ ಹೆಂಡತಿ ಆಗಿದ್ದೀರಾ, ಒಂದು ಮಕ್ಕಳಿಗೆ ತಾಯಿ ಆಗಿದ್ದೀರಾ, ಅಪ್ಪ ಅಮ್ಮಂಗೆ ಮಕ್ಕಳಾಗಿ ಹುಟ್ಟಿದ್ದೀರಾ, ಸಂಸ್ಕಾರದಿಂದ ಸಂಸಾರಿಯಿಂದ ಬದುಕ್ರಿ. ನನ್ನ ಟಾರ್ಗೆಟ್ ಮಾಡೋಷ್ಟು ನೀವು ಝೀರೋ ಆಗಿ ಬೀದಿಗೆ ಬೀಳ್ತೀರಾ ಹೊರತು ನನಗೇನೂ ಆಗಲ್ಲ. ಮಾಧ್ಯಮದಲ್ಲಿ ನಾನು ಇವತ್ತು ಹೇಳೋದು ಅಷ್ಟೇ, ನಾಳೆನೂ ಅಷ್ಟೇ. ಅವ್ರಿಗೆ ಪ್ರಚಾರ ಮಾಡಕ್ ಒಂದು ವಿಚಾರ ಬೇಕು. ಸೊ ಅದು ಯಾರೇ ಆಗಿರ್ಲಿ ವಿಚಾರ ಅವ್ರು ಪಬ್ಲಿಸಿಟಿ ಕೊಡ್ತಾರೆ. ಆ ವಿಚಾರನ ತಲುಪಿಸುವಂತ ಕೆಲಸ ನೀವು ಮೀಡಿಯೇಟರ್ಗಳು ಮಾಡ್ತಾ ಇದ್ದೀರಾ, ಮಾಡ್ರಿ. ಬಟ್ ಆಗಂತ ನಿಮ್ಮ ಒಂದು ಕಿಡಿಗೇಡಿ ಕೆಲಸಗಳನ್ನ ಅದನ್ನ ನೋಡ್ಕೊಂಡೇ ಇದ್ಕೊಂಡು ನನಗೂ ಜೀವನ ಇದೆ, ಎಷ್ಟೋ ಜೀವನಗಳನ್ನ ಹಾಳು ಮಾಡಿದೀರಾ, ಎಷ್ಟೋ ಸಂಸಾರಗಳನ್ನ ದೂರ ಮಾಡಿದೀರಾ, ಎಷ್ಟೋ ಸಂಸಾರನ ಒಡೆದಿದ್ದೀರಾ. ಬಟ್ ನನ್ನ ವಿಚಾರದಲ್ಲೂ ಅಷ್ಟೇ, ಇವತ್ತು ನಂದು ಅವ್ನು ಏನೇ ಸಾವಿರ ಸಮಸ್ಯೆ ಇರಲಿ, ಇವತ್ತು ಇಷ್ಟಕ್ಕೆ ಬಂದು ನಿಂತಿರೋದಕ್ಕೆ ಕಾರಣ ಏನೊಂದು ಟೀಮ್ ಇದೆ, ಇವರೇ. ಇಲ್ಲಾಂದ್ರೆ ಇದು ಯಾವಾಗೋ ಬಗೆಹರಿತಾ ಇತ್ತು. ಇದಕ್ಕೆ ಇಷ್ಟು ಜನ ಟೀಮ್ ಇದ್ದಾರೆ ಕಾರಣ. ಸೊ ಇವರೇ ಅದಕ್ಕೆಲ್ಲ ಒಂದು ಹೆಣ್ಣಿನ ಜೀವನ, ಒಂದು ಹೆಣ್ಣಿನ ಸಂಸಾರ ಹಾಳಾಗೋಗೋ ಕಾರಣನೇ ಇಷ್ಟು ಜನ. ಸೊ ನಿಮಗೆ ನನಗಿಂತ ಜಾಸ್ತಿ ಭಗವಂತ ಶಿಕ್ಷೆ ಕೊಡುತ್ತೆ, ಭಗವಂತ ಶಿಕ್ಷೆ ಕೊಟ್ಟೇ ಕೊಡುತ್ತೆ. ಕಾದು ನೋಡಿ, ಸತ್ಯತೆ ಹೊರಗಡೆ ಬಂದೇ ಬರುತ್ತೆ. ಏನ್ ನನ್ನ ಮೇಲೆ FIR ಆಗಿದೆ, ಅದು ಯಾವುದೇ ತರ ದಾಖಲೆ ಇಲ್ಲ. ಲಾಸ್ಟ್ ಅಲ್ಲಿ ನನ್ನ ಹೆಸರು ಹಾಕಿದ್ದಾರೆ, ಇವ್ರ ಮೇಲೆ ಅನುಮಾನ ಇದೆ. ಆಗಾಗ ಅವಳು ಯಾರೋ ಪವಿತ್ರ ಅನ್ನೋಳು ನನ್ನ ಹೆಸರು ಬಳಸ್ತಾ ಇದಾರಂತ. ಅದು ಬಿಟ್ಟು ಎಲ್ಲೂ ಸಹ ಅವ್ರು ಕೊಟ್ಟಿರುವಂತ ದೂರಲ್ಲಿ, ಭಾಸ್ಕರ್ ಪ್ರಸಾದ್ ಅವ್ರು ಕೊಟ್ಟಿರುವಂತ ದೂರಲ್ಲಿ ಎಲ್ಲೂ ಸಹ ಅವರು ಸಂಧ್ಯಾ ಪವಿತ್ರ ನಾಗರಾಜ್ ಅವರು ನನಗೆ ಕರೆ ಮಾಡಿದ್ರು, ಸಂಪರ್ಕದಲ್ಲಿದ್ರು, ನನಗೆ ಡಿಮ್ಯಾಂಡ್ ಮಾಡಿದ್ರು ನನಗೆ ಈ ತರ, ಅದು ಸುಳ್ಳು. ಎಲ್ಲಾ ದಾಖಲೆನೂ ನಾನು ನಾಳೆ ಹಾಕ್ತೀನಿ. ಕೆಲವೊಂದು ಲೀಗಲ್ ಪ್ರೊಸೀಜರ್ ಇದೆ, ಮುಗಿಸಾದ್ಮೇಲೆ ನಾಳೆ ಅದ್ರ ಬಗ್ಗೆ ಮಾತಾಡ್ತೀನಿ. ದಯವಿಟ್ಟು ಯಾರು ಸಹ ಸುಳ್ಳು ಪ್ರಚಾರಗಳಿಗೆ ಕಿವಿ ಕೊಡಕ್ ಹೋಗ್ಬೇಡಿ. ಶೇರ್ ಮಾಡ್ಕೊಂಡು ಇವ್ರು ಸಾಕ್ಷನ ಕೆಟ್ಟ ಪದಗಳನ್ನ ಹೋಗ್ಬೇಡಿ. ಭಗವಂತ ಯಾವಾಗ ತಥಾಸ್ತು ಅಂತನೋ ನಿಮ್ಗೆ ಅಲ್ಲೇ ಎಂತೆಂತವ್ರು ಹೋಗ್ತಾರೆ. ಮೊನ್ನೆ ಅಷ್ಟೇ ಅದು ಯಾರೋ ಆಟೋ ಡ್ರೈವರ್ ಕೂತಿರೋ ಜಾಗದಲ್ಲಿ ಪಾಪ ಪುಣ್ಯ ಮಾಡಿದಾನೆ. ನಿಮ್ಮಂತವ್ರಿಗೆಲ್ಲ ಯಾಕದ್ ಬರ್ತಾ ಇಲ್ಲ, ಇನ್ನು ಪಾಪದ ಕೂಡ ತುಂಬಿಲ್ಲ ಅನ್ಸುತ್ತೆ ನಿಮ್ಗೆ ಯಾರಿಗೂ. ಬಟ್ ಒನ್ ಡೇ ಇವತ್ತು ನೀವೇನ್ ನನ್ಗೆ ತೇಜೋವಧೆ ಮಾಡ್ತಾ ಇದ್ದೀರಾ, ಕೆಲವರು ಏನ್ ಮಾನಹಾನಿ ಮಾಡ್ತಾ ಇದ್ದೀರಾ, ಏನ್ ನನ್ ವಿಚಾರ ಎತ್ಕೊಂಡು ಎಲ್ಲ ಪ್ರಚಾರ ಕೊಟ್ಕೊಂಡು ಎಲ್ಲ ಗ್ರೂಪ್ ಕೊಡ್ತಾ ಇದ್ದೀರಾ, ಒನ್ ಡೇ ಸಂಧ್ಯಾ ಸದ್ದು ಮಾಡೇ ಮಾಡ್ತಾಳೆ. ಹವಾಮಾನ ನಿಂದನೆ ಎಷ್ಟು ಆಗುತ್ತೋ ಅಷ್ಟು ಬೆಳೀತಾರೆ, ಅಷ್ಟು ಬೆಳೀತಾರೆ. ತಲೆ ಕೆಡಿಸ್ಕೊಳ್ಬೇಡಿ, ಬೆಳೀತಾರೆ. ನಿಮ್ಮ ಮುಂದೆ ನೀವು ಯಾರು 6 ಜನ ಇದ್ದೀರಾ, ನೀವೇ ನನಗೆ ಒಂದು ಧೈರ್ಯ. ನೀವು ಮಾಡ್ತಾ ಇರುವಂತ ಹಲ್ಕ ಕೆಲಸನೇ ನನಗೆ ಧೈರ್ಯವಾಗಿ ಮುನ್ನುಗ್ಗಿ ಹೋಗ್ತಾ ಇದ್ದೀನಿ. ನೀವಾ ನಾನಾ ಅಂತ ಚಾಲೆಂಜ್ ಆಗಿ ನಿಮ್ಮ ತರ ಕೆಟ್ಟ ಪದಗಳು ಮೂಳೆ ಇಲ್ದಿದ್ ಕೆಲವ್ರಿಗೆ ಮಾತು ಬರ್ದಿರೋರ್ಗೆ ಮಾತಾಡ್ಬೇಕು ಅನ್ಸುತ್ತೆ. ದೇವ್ರು ಮಾತಾಡಕ್ ಕೊಟ್ಟಿರುವಾಗ ಅದನ್ನ ಯಾವ ತರ ಬಳಕೆ ಮಾಡ್ಕೊಬೇಕಂತ ಗೊತ್ತಿಲ್ಲ. ಶಕ್ತಿ ಕೊಟ್ಟಿದ್ದಾನೆ, ದುಡಿರಿ, ಬದುಕ್ರಿ. ಅದು ಬಿಟ್ಟು ಪ್ರತಿನಿತ್ಯ ನಂದೇ ವಿಚಾರ ಅಂತ ಅಂದ್ರೆ ನಿಮ್ಗೆಲ್ಲ ಏನ್ ಬಂದಿದ್ಯೋ ಗೊತ್ತಿಲ್ಲ. ಇಲ್ಲ ಅವ್ನ್ ಚೆನ್ನಾಗ್ ಆಗ್ಬಿಡ್ತಾನೋ ಅಂತ ದ್ವೇಷನ, ಇಲ್ಲ ನಾವಿಬ್ರು ಚೆನ್ನಾಗ್ ಆಗ್ಬಿಡ್ತಿರೋ ಅಂತ ದ್ವೇಷನ, ಏನಂತ ಗೊತ್ತಿಲ್ಲ. ಬಟ್ ನಿಮ್ಮೆಲ್ಲರ ದ್ವೇಷದಿಂದ ನಮ್ಮಿಬ್ಬರ ಬದುಕು ಹಾಳಾಗೋಗಿದೆ ಅನ್ನೋದೇ ಸತ್ಯ. ಇದೇ ಸತ್ಯ.